ಈ ಪ್ರಭುತ್ವಗಳೇನಿದೆ ಅಥವಾ ಆಳುವ ವರ್ಗಗಳೇನಿದೆ ಅವು ಕೇವಲ ಆಳುತ್ತಿರಲ್ಲ, ಬದಲಾಗಿ ಆಳುವುದಕ್ಕೆ ಬೇಕಾದಂತಹ ಒಂದು ಸಾಂಸ್ಕೃತಿಕ ರಾಜಕಾರಣವನ್ನು ಮಾಡ್ತಾ ಇರ್ತವೆ. ಕೇವಲ ಆಳ್ತಾ ಇರಲ್ಲ. ಪ್ರಭುತ್ವ ನಮಗೆ ಈ ಕ್ಲಾಸಿಕಲ್ ಮಾರ್ಕ್ಸಿಸಂನ ಆರ್ಗ್ಯುಮೆಂಟ್ಗಳು ಏನ್ ಹೇಳುತ್ತೆ ಅಂದ್ರೆ ಪ್ರಭುತ್ವ ಅನ್ನೋದು ಇಟ್ಸ್ ಅ ಟೂಲ್ ಫಾರ್ ಎಕ್ಸ್ಪ್ಲಾಯಿಟೇಷನ್, ಶೋಷಣೆಯ ಒಂದು ಸಾಧನವಾಗಿರ್ತದೆ ಅಂತ. ಬರ್ಗೂರು ರಾಮಚಂದ್ರಪ್ಪ ಅವರು ವಿಕ್ರಮ್ ಅವರದನ್ನ ಪ್ರಸ್ತಾಪ ಮಾಡಿದ್ರು. ಅದೇನು ಅಂತಂದ್ರೆ ಹೊಸ ತಲೆಮಾರುಗಳು ನಮ್ಮ ಜೊತೆ ಮಾತಾಡಬೇಕು ಅನ್ನೋದು ಅವರ ಆಶಯ. ಆದರೆ ಹೊಸ ತಲೆಮಾರುಗಳು ಏನನ್ನ ಮಾತಾಡಬೇಕು ಅನ್ನೋದಕ್ಕೆ ಅವ್ರು ಕೊಟ್ಟಿರೋ ವಿಷಯ ಹೆಂಗಿದೆ ಅಂತಂದ್ರೆ ಬಹಳ ವಿಸ್ತಾರವಾಗಿದೆ. ನಾನು ವಿಷಯ ಅವ್ರು ಕೊಟ್ಟ ಮೇಲೆ ಜನಚಳುವಳಿಗಳು, ಜಾಗತಿಕ ಜನಚಳುವಳಿಗಳು ಮತ್ತು ಸಾಹಿತ್ಯ ಅನ್ನೋ ವಿಷಯವನ್ನು ಕೊಟ್ಟ ಮೇಲೆ ನಾನು ಇದ್ರ ಬಗ್ಗೆ ಏನಾದರೂ ಮಾತಾಡಕ್ ಸಾಧ್ಯವಾ ಅಂತ ಸ್ವಲ್ಪ ಓದೋಕ್ ಶುರು ಮಾಡಿದ್ಮೇಲೆ ಗೊತ್ತಾಯ್ತು ಅದು ಎಷ್ಟು ಅಂತಂದ್ರೆ ಅದು ಮುಗಿಯದಂತಹ ಟಾಪಿಕ್. ಅದು ಎಲ್ಲಿಂದ ಶುರು ಮಾಡಿ ಎಲ್ಲಿಗೆ ಎಂಡ್ ಮಾಡ್ಬೇಕು ಗೊತ್ತಾಗಲ್ಲ. ಆ ತರದ ಒಂದು ವಿಸ್ತಾರವಾದಂತಹ ಒಂದು ಟಾಪಿಕ್ ಅನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಮೋಸ್ಟ್ಲಿ ವಿಕ್ರಮ್ ಅವ್ರ ಮುಂದೆನೂ ಅದೇ ತರದ ಒಂದು ಟಾಪಿಕ್ ಇಟ್ಟಿದ್ರು. ಬಟ್ ಆದ್ರೆ ನನಗೆ ಈ ಜಾಗತಿಕ ಜನಚಳುವಳಿಗಳು ಮತ್ತು ಸಾಹಿತ್ಯ ಅನ್ನೋ ವಿಷಯದ ಕುರಿತು ಯೋಚಿಸ್ಬೇಕಾದ್ರೆ ಇತ್ತೀಚಿನ ಬಹಳ ಹೆಚ್ಚು ಸುದ್ದಿಯಲ್ಲಿರುವ ಮತ್ತು ಹೆಚ್ಚು ಚರ್ಚೆಯಲ್ಲಿರುವಂತಹ ಒಬ್ಬ ಫಿಲಾಸಫರ್ ಜಿಜಾಕ್ ಹೇಳಿದ ಒಂದು ಮಾತು ಬಹಳ ಇಂಪಾರ್ಟೆಂಟ್ ಆಗಿ ನೆನಪಾಗ್ತಾ ಇರುತ್ತೆ. ಅದೇನು ಅಂತಂದ್ರೆ ನಾವೆಲ್ಲರೂ ಸ್ವತಂತ್ರರಾಗಿದ್ದೇವೆ ಅಂತ ಅಂದ್ಕೋತಾ ಇದ್ದೇವೆ. ಯಾಕೆ ಅಂತಂದ್ರೆ ನಮಗೆ ಸ್ವತಂತ್ರವಿಲ್ಲದ ಸ್ಥಿತಿಯನ್ನು ವಿವರಿಸುವ ಭಾಷೆಯೇ ನಮಗೆ ಲಭ್ಯವಾಗಿಲ್ಲ ಅಂತ. ವಿ ಆರ್ ಫೀಲಿಂಗ್ ಫ್ರೀ ಬಿಕಾಸ್ ದ ವೆರಿ ಲಾಂಗ್ವೇಜ್, ಲ್ಯಾಕ್ ಆಫ್ ವೆರಿ ಲಾಂಗ್ವೇಜ್ ಟು ಆರ್ಟಿಕ್ಯುಲೇಟ್ ಅವರ್ ಅನ್ಫ್ರೀಡಮ್ ಅಂತ. ನಮಗೆ ಸ್ವತಂತ್ರವಿಲ್ಲದ ಸ್ಥಿತಿಯನ್ನು ವಿವರಿಸಲು ಒಂದು ಭಾಷೆಯ ಲಭ್ಯತೆಯೇ ಇಲ್ಲದೆ ಇರೋದ್ರಿಂದ ನಾವು ನಮಗಿರುವ ಸ್ಥಿತಿಯನ್ನೇ ನಾವು ಸ್ವತಂತ್ರವಾಗಿದ್ದೀವಿ ಅಂತ ಭಾವಿಸ್ತಾ ಇದ್ದೀವಿ ಅಂತ. ಸೊ ಹಾಗಾಗಿ ನನಗೆ ಈ ಮಾತು ಒಂದರ್ಥಕ್ಕೆ ಸತ್ಯ ಅನ್ಸೋಕ್ ಶುರುವಾಗಿತ್ತು. ಆಮೇಲೆ ನಾವೀಗ ಜನಚಳುವಳಿಗಳನ್ನ ಜಾಗತಿಕ ಪರಿಪ್ರೇಕ್ಷೆಯಲ್ಲಿ ನೋಡ್ಬೇಕಾದ್ರೆ ನಮ್ಮ ಎದುರುಗಡೆ ಇರುವಂತಹ ಸಾಹಿತ್ಯ ಬಹಳ ಮುಖ್ಯವಾಗಿ ಮುಖ್ಯವಾದಂತ ಒಂದು ಆರ್ಗ್ಯುಮೆಂಟ್ ಏನು ಅಂತಂದ್ರೆ ಈ ಜನಚಳುವಳಿಗಳ ಕಾಲ ಅಂತ ನಾವು ಯಾವ್ದನ್ನ ಕರಿತೀವಿ ಅಂತ ಹೇಳಿದ್ರೆ 18, 19 ಮತ್ತು 20ನೇ ಶತಮಾನದ ಆರಂಭದ ಕಾಲ. ದ ಪೀಪಲ್ ಮೂವ್ಮೆಂಟ್ ಅಂದ್ರೆ ಇಡೀ ಜಗತ್ತಿನಲ್ಲಿ ವ್ಯಾಪಕವಾಗಿ ಜನಚಳುವಳಿಗಳು ಘಟಿಸಿದಂತಹ ಒಂದು ಇಡೀ ಅಂದ್ರೆ ಆ ಕಾಲದ ಇದ್ದಂತ ನಂಬಿಕೆಗಳಿಗೆ ಪರ್ಯಾಯವಾದ ಆಲೋಚನೆಗಳನ್ನ ಆ ಕಾಲದ ಆಳುವವರ ಮುಂದೆ ಇಟ್ಟಂತಹ ಜನಚಳುವಳಿಗಳ ಕಾಲ ಯಾವುದು ಅಂತಂದ್ರೆ 18, 19 ಮತ್ತು 20ನೇ ಶತಮಾನದ ಆರಂಭಿಕ ಕಾಲ ಅಂತ ನಾವು ಮಾತಾಡ್ತಾ ಇರ್ತೀವಿ. ಬಟ್ ಆದ್ರೆ ನಾವು ಚರಿತ್ರೆಯನ್ನ ಒಂದ್ಸರಿ ನೋಡಿದ್ರೆ ನಿಜವಾದ ಅರ್ಥದ ಜನಚಳುವಳಿಗಳು ಆರಂಭ ಆಗೋದು ಅಥವಾ ಜನ ಚಳುವಳಿ ಅಂತ ಜನಚಳುವಳಿ ಅಂತ ನಾವು ಯಾವ್ದನ್ನ ಮಾತಾಡ್ತಾ ಇದೀವಿ, ಇದು ಆರಂಭ ಆಗೋದು ನನಗನ್ಸತ್ತೆ ಯಾವಾಗ ಅಂತ ಹೇಳಿದ್ರೆ 16ನೇ ಶತಮಾನದಲ್ಲಿ. 16ನೇ ಶತಮಾನದಲ್ಲಿ ಆ ಕಾಲದ ಧಾರ್ಮಿಕ ಸಂಸ್ಥೆಗಳೇನಿತ್ತು, ಚರ್ಚ್ ಏನಿತ್ತು ಯುರೋಪ್ನಲ್ಲಿ, ಅದು ಎಷ್ಟು ಭ್ರಷ್ಟಗೊಂಡಿತ್ತು ಅಂತಂದ್ರೆ ಅದರ ವಿರುದ್ಧ ಬಹಳ ಪ್ರಮುಖವಾದಂತಹ ಪ್ರತಿರೋಧಗಳು ಹೇಳ್ತಾ ಇದ್ದಂಥ ಕಾಲ. ಆ ಸಂದರ್ಭದಲ್ಲಿ ದ ಮಾರ್ಟಿನ್ ಲೂಥರ್ ಅನ್ನುವ ಒಬ್ಬ ಚಿಂತಕ ಏನ್ ಮಾಡ್ತಾನೆ ಅಂತಂದ್ರೆ ದೇವರನ್ನ ಕಾಣೋದಿಕ್ಕೆ ಅಥವಾ ದೇವರನ್ನ ಒಲಿಸ್ಕೊಳ್ಳೋದಿಕ್ಕೆ, ದೇವರನ್ನ ಪ್ರಾರ್ಥಿಸೋದಿಕ್ಕೆ ನನಗೆ ಚರ್ಚಿನಂತ ಒಂದು ಸಂಘಟನೆಯ ಅಗತ್ಯ ಇಲ್ಲ ಅಥವಾ ಪಾದ್ರಿ ಅಂತ ಒಬ್ಬ ವ್ಯಕ್ತಿಯ ಅಗತ್ಯ ಇಲ್ಲ ಅನ್ನುವಂತ ಒಂದು ವಾದವನ್ನ ಮುಂದಿಡ್ತಾನೆ. ಸೊ ಇವತ್ತು ನಾವು ಪ್ರೊಟೆಸ್ಟ್ ಅಂತ ಕರಿತಾ ಇದೀವಿ, ಪ್ರತಿರೋಧ ಅಂತ, ಪ್ರತಿಭಟನೆ ಅಂತ ಕರಿತಾ ಇದೀವಿ. ಈ ಪದ ಬಂದಿದ್ದೇ ಅವನು ಹುಟ್ಟು ಹಾಕಿದ ಒಂದು ಚಳುವಳಿಯ ಕಾರಣಕ್ಕೆ. ನಾವು ಯಾವುದನ್ನ ವಿದಿನ್ ಕ್ರಿಶ್ಚಿಯಾನಿಟಿ ಒಳಗಡೆ ಪ್ರೊಟೆಸ್ಟಾಂಟಿಸಮ್ ಅಂತ ಕರಿತಾ ಇದೀವಿ, ಅವನು ಆ ಕಾಲದ ಪೌರೋಹಿತ್ಯ ಅಥವಾ ಪುರೋಹಿತಶಾಹಿ ಹಿಡಿತದಲ್ಲಿದ್ದಂತಹ ಆ ಕಾಲದ ಧರ್ಮವನ್ನ ಪ್ರಶ್ನಿಸೋದ್ರ ಮೂಲಕ ಒಂದು ಹೊಸ ಚಿಂತನೆಯನ್ನ ಆರಂಭ ಮಾಡ್ತಾನೆ. ಅದನ್ನ ನಾವು ಪ್ರೊಟೆಸ್ಟಾಂಟಿಸಮ್ ಅಂತ ಕರೆದ್ವಿ. ಇವತ್ತು ನಾವು ಮಾತಾಡ್ತಾ ಇರುವಂತ ಪ್ರತಿಭಟನೆ ಅಥವಾ ಪ್ರತಿರೋಧ ಅಥವಾ ಚಳುವಳಿ ಅಂತ ಏನ್ ಮಾತಾಡ್ತಾ ಇದೀವಿ, ಪ್ರೊಟೆಸ್ಟ್ ಅಂತ ಏನ್ ಮಾತಾಡ್ತಾ ಇದೀವಿ, ಈ ಪದ ಅಲ್ಲಿಂದ ಬರುತ್ತೆ. ಅಂದ್ರೆ ಜನಚಳುವಳಿಗಳ ಚರಿತ್ರೆ ಅನ್ನೋದು ನಮಗೆ 16ನೇ ಶತಮಾನದಿಂದ ಆರಂಭ ಆಗತ್ತೆ ಅಂತ ಹೇಳಿ ನಾನು ನನ್ನ ಮಿತಿನಲ್ಲಿ ಗುರುತಿಸ್ಕೊಂಡಿದ್ದೀನಿ, ಜಾಗತಿಕವಾಗಿ ನೋಡೋದಾದ್ರೆ. ಅದಾದ ನಂತರದಲ್ಲಿ ನಮಗೆ ಜರ್ಮನಿಯ ಇನ್ನೊಬ್ಬ ಮಹಾನ್ ಫಿಲಾಸಫರ್ ಅಂತಲೇ ಕರಿಬೋದು, ಹೆಗೆಲ್. ಆತ ಏನ್ ಹೇಳ್ತಾನೆ ಅಂತಂದ್ರೆ, ನೋಡಿ, ಯಾವುದನ್ನ ನಾವು ವಾಸ್ತವ ಅಂತ ಮಾತಾಡ್ತಾ ಇದ್ದೀವಿ, ಯಾವುದನ್ನ ನಾವು ಸತ್ಯ ಅಂತ ಮಾತಾಡ್ತಾ ಇದ್ದೀವಿ, ಇದೆಲ್ಲದಕ್ಕೂ ಕಾರಣ ಏನು ಅಂತ ಹೇಳಿದ್ರೆ ಹ್ಯೂಮನ್ ರೀಸನ್, ಅವನ ಸ್ಪಿರಿಟ್ ಅಂತ ಹೇಳ್ತಾ. ಅಂದ್ರೆ ಅವನು ಇನ್ನೂ ಮುಂದಕ್ಕೆ ಹೋಗಿ ಏನ್ ಹೇಳ್ತಾನೆ ಅಂತಂದ್ರೆ
ನೋಡಿ, ದ ಸ್ಟೇಟ್ ಇಸ್ ಎ ಗಾಡ್ಸ್ ಮಾರ್ಚ್ ಆನ್ ಅರ್ತ್. ಅಂದ್ರೆ ರಾಜ್ಯ ಅನ್ನುವುದು ಭೂಮಿಯ ಮೇಲೆ ದೇವರ ನಡಿಗೆ. ಅಂದ್ರೆ ನಾವು ಯಾವುದನ್ನ ಒಂದು ವ್ಯವಸ್ಥೆ ಅಂತ ಕಟ್ಕೊಂಡಿದೀವಿ, ಪಾಲಿಟಿಕ್ಸ್ ಅಂತ ಕಟ್ಕೊಂಡಿದೀವಿ, ಇದೇನು ಅಂತಂದ್ರೆ ಇದು ಮನುಷ್ಯನ ಆಲೋಚನೆಗಳ ಮೂಲಕವೇ, ಮನುಷ್ಯನ ರೀಸನ್ನ ಮೂಲಕವೇ ಹುಟ್ಟಿದಂತಹ ಒಂದು ಆತ್ಯಂತಿಕವಾದಂತಹ ಒಂದು ಇನ್ಸ್ಟಿಟ್ಯೂಷನ್ ಅನ್ನೋ ಅರ್ಥದಲ್ಲಿ ಆತ ಅದನ್ನ ಸಪೋರ್ಟ್ ಮಾಡ್ತಾ ಬರ್ತಾನೆ. ಅಂದ್ರೆ ಆ ತರದ ಒಂದು ಆರ್ಗ್ಯುಮೆಂಟ್ ಅನ್ನು ಮಾಡ್ತಾ ಬರ್ತಾನೆ. ಅದು ಬಹಳ ಪ್ರಭಾವಿಯಾಗಿ ಆ ಕಾಲದ ಜನಚಳುವಳಿಗಳನ್ನ ಪ್ರಭಾವಿಸುತ್ತೆ. ಬಟ್ ಆದ್ರೆ ಅದಾದ ನಂತರದಲ್ಲಿ ನಾನು ಯಾಕೆ ಈ ಇಂಟ್ರಡಕ್ಷನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಜನಚಳುವಳಿಗಳು ಮತ್ತು ಸಾಹಿತ್ಯದ ನಡುವಿನ ಅಂತರ್ ಸಂಬಂಧ ಹೇಗಿದೆ ಅಂತಂದ್ರೆ, ಒಂದು ಕಡೆ ಜನಚಳುವಳಿಗಳು ಪ್ರಜ್ಞೆಯನ್ನು ರೂಪಿಸ್ತಾ ಇದ್ರೆ, ಮತ್ತೊಂದು ಕಡೆ ಸಾಹಿತ್ಯವೂ ಸಹ ಜನಚಳುವಳಿಗೆ ಬೇಕಾದಂತಹ ಫ್ರೇಮ್ವರ್ಕ್ ಅನ್ನ ಅಥವಾ ಚೌಕಟ್ಟನ್ನು ರೂಪಿಸುವಂತಹ ಕೆಲಸಗಳನ್ನ ನಿರಂತರವಾಗಿ ಜಾಗತಿಕವಾಗಿ ನಡ್ಸ್ಕೊಂಡ್ ಬಂದಿರೋದನ್ನ ನೋಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ನಾನು ಜನಚಳುವಳಿಗಳ ಮೂಲಕ ಸಾಹಿತ್ಯವನ್ನ ನೋಡ್ಬೇಕೋ ಅಥವಾ ಸಾಹಿತ್ಯದ ಮೂಲಕ ಜನಚಳುವಳಿಗಳನ್ನ ನೋಡಬೇಕು ಅನ್ನುವಂಥ ಒಂದು ಪ್ರಶ್ನೆ ಎತ್ಕೊಂಡಾಗ ನನಗೆ ಬಹಳ ಮುಖ್ಯವಾಗಿ ಅನಿಸಿದ್ದು, ಜಾಗತಿಕವಾಗಿ ನೋಡ್ಬೇಕಾದ್ರೆ ಸಾಹಿತ್ಯದ ಮೂಲಕ ಜನಚಳುವಳಿಗಳನ್ನ ನೋಡುವ ಒಂದು ಪ್ರಯತ್ನವನ್ನ ಮಾಡ್ಬೋದೇನೋ ಅಂತ ಅನ್ನಿಸ್ತಾ ನಾನು ನನ್ನ ಈ ಒಂದು ಟಿಪ್ಪಣಿಯನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಇಡೀ ಜಗತ್ತಿನ ಜನಚಳುವಳಿಗಳೇನಿದೆ ಮತ್ತು ಅವುಗಳ ಮೇಲೆ ಸಾಹಿತ್ಯದ ಪ್ರಭಾವ ಏನಿದೆ, ಅವುಗಳನ್ನು ನಾವು ಬಹಳ ಸಂಕ್ಷಿಪ್ತವಾಗಿ ನೋಡೋದಾದ್ರೆ, ಬಹಳ ಮುಖ್ಯವಾಗಿ ನಮಗೆ ಈ ಜನಚಳುವಳಿಗಳು ಅಥವಾ ಸಾಹಿತ್ಯ ಅನ್ನೋದು ಮಾಡಿದಂತಹ ಬಹಳ ಮುಖ್ಯವಾದಂತಹ ಕೆಲಸ ಯಾವುದು ಅಂತ ಹೇಳಿದ್ರೆ, ಅದು ವರ್ಗ ಸಂಘರ್ಷದ ಅರಿವು ಅಂತ ನಾವು ಮಾತಾಡ್ತೀವಿ. ಅಂದ್ರೆ ಯಾವ ಹೆಗಲ್ ತನ್ನ ಡಯಾಲೆಕ್ಟಿಕ್ ಅಲ್ಲಿ ಮನುಷ್ಯನ ರೀಸನ್ ತುಂಬಾ ಇಂಪಾರ್ಟೆಂಟ್ ಅಂತ ಮಾತಾಡೋ ಸಂದರ್ಭದಲ್ಲಿ ಅದಕ್ಕೆ ಪರ್ಯಾಯವಾಗಿ ಕಾರ್ಲ್ ಮಾರ್ಕ್ಸ್ ತಂದಂತಹ ಈ ವರ್ಗ ಸಂಘರ್ಷದ ಕಲ್ಪನೆ ಏನಿದೆ, ಕ್ಲಾಸ್ ಕಾನ್ಶಿಯಸ್ನೆಸ್ ಅನ್ನೋ ಕಲ್ಪನೆ ಏನಿದೆ, ಅದೇನ್ ಮಾಡತ್ತೆ ಅಂತಂದ್ರೆ, ಇಲ್ಲ ನೀವು ಯಾವುದನ್ನ ಮನುಷ್ಯನ ಆಲೋಚನೆಯ ಆತ್ಯಂತಿಕ ಉತ್ಪನ್ನ ಅಂತ ಮಾತಾಡ್ತಿದ್ದೀರಾ, ಸ್ಟೇಟ್ ಅಂತ ಮಾತಾಡ್ತಾ ಇದ್ದೀರಾ, ಇಲ್ಲ ಅದಂಗಲ್ಲ. ಸ್ಟೇಟ್ ಅನ್ನೋದು ಆಕ್ಚುಲಿ ಮನುಷ್ಯನ ಶೋಷಣೆಯನ್ನ ಸಮರ್ಥಿಸೋದಕ್ಕೆ ಹುಟ್ಟಿರುವಂತಹ ಒಂದು ಇನ್ಸ್ಟಿಟ್ಯೂಷನ್. ಅಂದ್ರೆ ಇಡೀ ಚರಿತ್ರೆಯನ್ನೇ ಒಂದು ರೀತಿನಲ್ಲಿ ಜನರ ಕಡೆಯಿಂದ ಅಥವಾ ಜನರ ಬದುಕಿನ ಕಡೆಯಿಂದ ನೋಡುವಂತ ಒಂದು ಪರ್ಸ್ಪೆಕ್ಟಿವ್ ಅನ್ನ ಕಾರ್ಲ್ ಮಾರ್ಕ್ಸು ಜಗತ್ತಿನ ಮುಂದುಗಡೆ ಇಡ್ತಾರೆ. ಇದು ಎಷ್ಟು ಪ್ರಭಾವಿಯಾಗತ್ತೆ ಅಂತಂದ್ರೆ, ಇವತ್ತಿಗೂ ಸಹ ಇವತ್ತಿನ ನಾವು ವರ್ತಮಾನದಲ್ಲಿ 21ನೇ ಶತಮಾನದಲ್ಲಿ ನಾವು ನಮ್ಮೆದುರಿಗೆ ಕಾಣ್ತಾ ಇರುವಂತಹ ಬಹುತೇಕ ಜನಚಳುವಳಿಗಳು ಈ ಪರ್ಸ್ಪೆಕ್ಟಿವ್ ಇಂದ ಪ್ರಭಾವಿತರಾಗಿದೆ. ಯಾಕೆ ಅಂತಂದ್ರೆ, ಅಷ್ಟು ಪ್ರಭಾವಿಯಾದಂತಹ ಒಂದು ಫ್ರೇಮ್ವರ್ಕ್ ಅನ್ನ ನಮಗೆ ಕಾರ್ಲ್ ಮಾರ್ಕ್ಸ್ ಅವರು ಆ ಕಾಲದಲ್ಲಿ ಕೊಡ್ತಾರೆ. ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಮನುಷ್ಯನ ಆಲೋಚನೆ ಅನ್ನೋದೇನಿದೆಯಲ್ಲ, ಅದು ಅವನ ಬದುಕಿನಿಂದಲೇ ಹುಟ್ಟತ್ತೆ. ಆಲೋಚನೆಯಿಂದ ಬದುಕಲ್ಲ, ಬದಲಾಗಿ ಬದುಕಿನಿಂದ ಆಲೋಚನೆ. ಸೊ ಹಾಗಾಗಿ ನೀವು ಚರಿತ್ರೆಯನ್ನ ನೋಡ್ಬೇಕಾದ್ರೆ, ಜಗತ್ತಿನ ಇತಿಹಾಸವನ್ನ ನೋಡ್ಬೇಕಾದ್ರೆ, ನೀವು ಮನುಷ್ಯನ ಮಟೀರಿಯಲ್ ಕಂಡೀಷನ್ ಇಂದ ನೋಡ್ಬೇಕು. ಮನುಷ್ಯನ ಮಟೀರಿಯಲ್ ಕಂಡೀಷನ್ ಇಂದ ನೋಡಿದ್ರೆ ಮಾತ್ರ ನಿಮಗೆ ಜಗತ್ತನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಮತ್ತು ಜಗತ್ತನ್ನ ಬದಲಾಯಿಸೋದಕ್ಕೆ ಸಾಧ್ಯ ಅನ್ನುವಂತಹ ಬಹಳ ಮುಖ್ಯವಾದಂತಹ ವಾದವನ್ನ ಅಥವಾ ಒಂದು ಫ್ರೇಮ್ವರ್ಕ್ ಅನ್ನ ಆತ ಕೊಡೋದ್ರಿಂದ ಅದೇನಾಗತ್ತೆ ಅಂತಂದ್ರೆ, ಮುಂದೆ ಇಡೀ ಜಾಗತಿಕ ಜನಚಳುವಳಿಗಳನ್ನ ಪ್ರಭಾವಿಸುವಂತಹ ಒಂದು ಫ್ರೇಮ್ವರ್ಕ್ ಆಗಿ ಮುಂದಕ್ಕೆ ಬರುತ್ತೆ. ಹಾಗಾಗಿ ನಾವು ಯಾವಾಗ ಸಾಹಿತ್ಯ ಅಂತ ಮಾತಾಡ್ಬೇಕಾದ್ರೆ, ನಮಗೆ ಸಾಹಿತ್ಯದಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ಮಾತಾಡಿದಂತಹ ದ ಹ್ಯೂಮನ್ ಎಸೆನ್ಸ್, ಹ್ಯೂಮನ್ ರೀಸನ್ ಏನಿದೆ, ಆಮೇಲೆ ಹೆಗಲ್ ಮಾತಾಡಿದ್ದೇನಿದೆ, ಆಮೇಲೆ ಮಾರ್ಕ್ಸ್ ಕೊಟ್ಟಂತಹ ಪರ್ಯಾಯವಾದಂತಹ ಒಂದು ಆಲೋಚನೆ ಏನಿದೆ, ಇವು ಜನಚಳುವಳಿಯ ಮೇಲೆ ಅತ್ಯಂತ ಹೆಚ್ಚು ಪ್ರಭಾವವನ್ನು ಬೀರಿದೆ ಅಂತ ನನಗೆ ವೈಯಕ್ತಿಕವಾಗಿ ಅನಿಸುತ್ತೆ. ಅದಾದ ನಂತರದಲ್ಲಿ ಇನ್ನೂ ಒಂದು ಬಹಳ ಮುಖ್ಯವಾದಂತಹ ಒಂದು ಕೊಡುಗೆ ಏನು ಈ ಸಾಹಿತ್ಯ ಮತ್ತು ಜನಚಳುವಳಿಗಳ ಚರ್ಚೆನಲ್ಲಿ ಅಂತಂದ್ರೆ, ಅದು ಏನು ಅಂತಂದ್ರೆ ರೆಸಿಸ್ಟೆಂಟ್ ಟು ಕಲ್ಚರಲ್ ಹೆಜಮನಿ, ಅಂದ್ರೆ ಸಾಂಸ್ಕೃತಿಕ ಪ್ರತಿರೋಧ. ಅಂದ್ರೆ ಈ ಪ್ರಭುತ್ವಗಳೇನಿದೆ ಅಥವಾ ಆಳುವ ವರ್ಗಗಳೇನಿದೆ, ಅವು ಕೇವಲ ಆಳುತ್ತಿರಲ್ಲ, ಬದಲಾಗಿ ಆಳುವುದಕ್ಕೆ ಬೇಕಾದಂತಹ ಒಂದು ಸಾಂಸ್ಕೃತಿಕ ರಾಜಕಾರಣವನ್ನು ಮಾಡ್ತಾ ಇರ್ತವೆ. ಕೇವಲ ಆಳ್ತಾ ಇರಲ್ಲ. ಪ್ರಭುತ್ವ, ನಮಗೆ ಈ ಕ್ಲಾಸಿಕಲ್ ಮಾರ್ಕ್ಸಿಸಮ್ನ ಆರ್ಗ್ಯುಮೆಂಟ್ಗಳು ಏನು ಹೇಳುತ್ತೆ ಅಂದ್ರೆ, ಪ್ರಭುತ್ವ ಅನ್ನೋದು ಇಟ್ಸ್ ಅ ಟೂಲ್ ಫಾರ್ ಎಕ್ಸ್ಪ್ಲಾಯಿಟೇಷನ್, ಶೋಷಣೆಯ ಒಂದು ಸಾಧನವಾಗಿರ್ತದೆ ಅಂತ. ಬಟ್ ಆದ್ರೆ ಅದರ ನಂತರದಲ್ಲಿ ಬಂದಂತಹ ಅಂಟೋನಿಯೋ ಗ್ರಾಮ್ಶಿ ಅಂತಹ ಚಿಂತಕರು ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಲ ಅದೇನ್ ಮಾಡ್ತಾ ಇರ್ತದೆ ಅಂತಂದ್ರೆ, ಕೇವಲ ಆಳುತ್ತಿರುವುದಿಲ್ಲ, ಆಳ್ತಾ ಇರಲ್ಲ, ಬದಲಾಗಿ ತನ್ನ ಆಳ್ವಿಕೆಗೆ ಬೇಕಾದಂತ ಒಪ್ಪಿಗೆಯನ್ನು ಸಹ ಉತ್ಪಾದನೆ ಮಾಡ್ಕೋತಾ ಇರ್ತದೆ. ಅದೊಂದು ಕಲ್ಚರಲ್ ಪಾಲಿಟಿಕ್ಸ್ ಮಾಡ್ತಾ ಇರ್ತದೆ. ಸೊ ಹಾಗಾಗಿ ಈ ಕಲ್ಚರಲ್ ಪಾಲಿಟಿಕ್ಸ್ಗೆ ನಾವೇನ್ ಮಾಡ್ಬೇಕಾಗತ್ತೆ ಅಂತಂದ್ರೆ, ನಾವೊಂದು
ಪ್ರತಿ ಕಲ್ಚರಲ್ ಪಾಲಿಟಿಕ್ಸ್ ಅಂತ ಏನ್ ಕರಿತೀವಿ, ಅಥವಾ ಪ್ರತಿ ಸಾಂಸ್ಕೃತಿಕ ಚಳುವಳಿಯನ್ನು ನಾವು ಮಾಡ್ಬೇಕಾಗತ್ತೆ. ಅಂದ್ರೆ ಚಳುವಳಿಗಳು ಅಂತಂದ್ರೆ ಬರೀ ಪ್ರಭುತ್ವದ ಶೋಷಣೆಯ ವಿರುದ್ಧ ನಡೆಯುವ ಜನಚಳುವಳಿಗಳಿಗೆ ಮಾತ್ರ ಅಲ್ಲ, ಬದಲಾಗಿ ಪ್ರಭುತ್ವಗಳು ಮುಂದಿಡ್ತಾ ಇರುವಂತಹ ಸಾಂಸ್ಕೃತಿಕ ಹೆಜಮಾನಿಕೆ ಏನಿದೆ, ದ ಕಲ್ಚರಲ್ ಹೆಜಮನಿ ಏನಿದೆ, ಆ ಹೆಜಮನಿಗೆ ಪರ್ಯಾಯವಾಗಿ ಒಂದು ಕೌಂಟರ್ ಕಲ್ಚರಲ್ ರೆವಲ್ಯೂಷನ್ ಮಾಡುವಂತಹ ಮುಖ್ಯವಾದಂತಹ ಜವಾಬ್ದಾರಿಯನ್ನ ಜನಚಳುವಳಿಗಳು ತಗೋಬೇಕು ಅನ್ನುವಂಥ ಮುಖ್ಯವಾದ ವಾದವನ್ನ ಆಂಟೋನಿಯೋ ಗ್ರಾಮ್ಶಿ ಅವರು ಮುಂದಿಡ್ತಾರೆ. ಅಂದ್ರೆ ಜನಚಳುವಳಿಗಳು ಮಾರ್ಕ್ಸ್ನ ಕಾಲದಲ್ಲಿ ಹೊಂದಿದಂಥ ವಿಸ್ತಾರ ಏನಿದೆ, ಆ ವಿಸ್ತಾರ ಆಂಟೋನಿಯೋ ಗ್ರಾಮ್ಶಿಯ ಕಾಲದಲ್ಲಿ ಮತ್ತಷ್ಟು ವಿಸ್ತಾರವಾಗ್ತಾ ಹೋಗುತ್ತೆ. ಅಂದ್ರೆ ಜನಚಳುವಳಿಗಳ ಬಹಳ ದೊಡ್ಡ ಜವಾಬ್ದಾರಿ ಕೇವಲ ಬೀದಿನಲ್ಲಿ ನಿಂತುಕೊಂಡು ಪ್ರಭುತ್ವದ ಶೋಷಣೆಗಳ ವಿರುದ್ಧ ಮಾತಾಡೋದು ಮಾತ್ರವೇ ಅಲ್ಲ, ಬದಲಾಗಿ ಪ್ರಭುತ್ವ ಮುಂದಿಡುತ್ತಿರುವಂತಹ ಈ ಸಾಂಸ್ಕೃತಿಕ ಯಾಜಮಾನ್ಯಕ್ಕೆ ಏನಿದೆ ಅವುಗಳನ್ನ ಪ್ರಶ್ನಿಸುವಂತಹ ಒಂದು ಪ್ರತಿರೋಧವನ್ನ ಅಥವಾ ಕಲ್ಚರಲ್ ರೆಸಿಸ್ಟೆನ್ಸ್ ಏನಿದೆ ಇದನ್ನ ಕಟ್ಟುವಂತಹ ಕೆಲಸಗಳನ್ನು ಸಹ ಜನಚಳುವಳಿಗಳು ಮಾಡಬೇಕು ಅನ್ನುವಂತಹ ಮುಖ್ಯವಾದಂತಹ ವಾದವನ್ನ ಆತ ಮುಂದಿಡ್ತಾನೆ. ಇದು ನಮಗೆ ಜನಚಳುವಳಿಗಳನ್ನ ಅತ್ಯಂತ ಪ್ರಭಾವಿಯಾಗಿ ಜಾಗತಿಕವಾಗಿ ನೋಡೋದಾದ್ರೆ ಈ ಅಂಶ ಇವತ್ತಿನ ವರ್ತಮಾನದ ಜನಚಳುವಳಿಗಳನ್ನ ಅತ್ಯಂತ ಹೆಚ್ಚು ಪ್ರಭಾವಿಸಿದೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾದಂತಹ ಕೊಡುಗೆ ಏನು ಸಾಹಿತ್ಯದ ಜನಚಳುವಳಿಗಳ ಮೇಲೆ ಅಂತಂದ್ರೆ ಆಂಟಿ ಕಲೋನಿಯಲ್ ಕಾನ್ಶಿಯಸ್ನೆಸ್. ನಾವು ಯಾವುದನ್ನ ವಸಾಹತು ವಿರೋಧಿ ಪ್ರಜ್ಞೆ ಅಂತ ಮಾತಾಡ್ತಾ ಇದ್ದೀವಿ. ಅಂದ್ರೆ ನಾವು ಈ ಭಾರತದಂತಹ ತೃತೀಯ ಜಗತ್ತಿನ ರಾಷ್ಟ್ರಗಳಲ್ಲಿ ಹೊಸತನ ಅಂತ ಹುಟ್ಟಿದ್ದೆ ಆಸ್ ಎ ಪಾರ್ಟ್ ಆಫ್ ಆಂಟಿ ಕಲೋನಿಯಲ್ ಮೂವ್ಮೆಂಟ್. ಅಂದ್ರೆ ವಸಾಹತುಶಾಹಿ ವಿರೋಧಿ ಮನಸ್ಥಿತಿ ಏನಿದೆ ಅಥವಾ ವಸಾಹತುಶಾಹಿಯನ್ನ ವಿರೋಧಿಸುವಂತಹ ಆಲೋಚನಾ ಕ್ರಮಗಳೇನಿದೆ ಇವುಗಳನ್ನ ಅತಿ ಹೆಚ್ಚಾಗಿ ನಮಗೇನಾಗಿದೆ ಅಂತಂದ್ರೆ ಸಾಹಿತ್ಯ ಅನ್ನೋದು ಚಳುವಳಿಗಳ ಕೈಗೆ ಕೊಟ್ಟಿದೆ. ಸೊ ಹಾಗಾಗಿ ಜಾಗತಿಕ ಸಾಹಿತ್ಯ ಚಳುವಳಿಗೆ ಕೊಟ್ಟಿರುವಂತಹ ಮತ್ತೊಂದು ಬಹಳ ಪ್ರಮುಖವಾದಂತಹ ಪಾಯಿಂಟ್ ಯಾವುದು ಅಂತಂದ್ರೆ ಅದು ದ ಆಂಟಿ ಕಲೋನಿಯಲ್ ಕಾನ್ಶಿಯಸ್ನೆಸ್. ಅಂದ್ರೆ ವಸಾಹತು ಪ್ರಜ್ಞೆ ವಿರೋಧಿ ಮನಸ್ಥಿತಿ ಏನಿದೆ ಅಥವಾ ವಸಾಹತು ಆಡಳಿತ ವಿರೋಧಿ ಆಲೋಚನೆಗಳೇನಿದೆ ಇದು ನಮಗೆ ಜಾಗತಿಕ ಸಾಹಿತ್ಯ ನಮಗೆ ಕೊಟ್ಟಿರುವಂತಹ ಬಹಳ ಮುಖ್ಯವಾದಂತಹ ಒಂದು ಅಂಶ ಅಂತ ನನಗನ್ಸುತ್ತೆ. ಅದಾದ್ಮೇಲೆ ಕ್ರಿಟಿಕಲ್ ಕಾನ್ಶಿಯಸ್ನೆಸ್, ಯಾವುದು ನಾವು ವಿಮರ್ಶಾತ್ಮಕ ಪ್ರಜ್ಞೆ ಅಂತ ಮಾತಾಡ್ತಾ ಇದ್ದೀವಿ. ಈ ವಿಮರ್ಶಾತ್ಮಕ ಪ್ರಜ್ಞೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಏನಂತಂದ್ರೆ ನಾನಿರುವ ಸಾಮಾಜಿಕ ಸ್ಥಿತಿಯನ್ನು ನನಗೆ ಒಪ್ಪಿಸಲಾಗಿರುತ್ತೆ. ಈಗ ಬಹಳ ಸಾರಿ ಭಾರತದ ಎಕ್ಸಾಂಪಲ್ ಇಟ್ಕೊಂಡು ನಾವು ನೋಡೋದಾದ್ರೆ ತುಂಬಾ ನಾವು ಜನರ ಜೊತೆ ಮಾತಾಡ್ಬೇಕಾದ್ರೆ ಅವರಿಗೆ ತಾನಿರುವ ಸ್ಥಿತಿಯನ್ನ ಒಪ್ಕೊಂಡ್ಬಿಟ್ಟಿರ್ತಾರೆ. ಇದು ಸಹಜ ಅಲ್ವಾ, ಇದರಿಂದ ಇದು ನನ್ನ ಹಣೆ ಬರ, ಇದು ನನಗೆ ನನ್ನ ಬದುಕಿನಲ್ಲಿ ಬಂದಿರುವಂತ ಕರ್ಮ, ಈ ತರದ ಏನೇನೋ ನಂಬಿಕೆಗಳನ್ನ ಇಟ್ಕೊಂಡು ಒಂದು ಒಪ್ಪಿತ ಸಾಮಾಜಿಕ ಸ್ಥಿತಿನಲ್ಲಿ ಬದುಕ್ತಾ ಇರ್ತಾರೆ. ಈ ಒಪ್ಪಿತ ಸಾಮಾಜಿಕ ಸ್ಥಿತಿಯನ್ನ ಪ್ರಶ್ನೆ ಮಾಡುವ, ಅದನ್ನ ವಿಮರ್ಶಾತ್ಮಕವಾಗಿ ಅದನ್ನ ಪ್ರಶ್ನೆ ಮಾಡುವಂತ ಒಂದು ಆಲೋಚನೆಯನ್ನ ಮುಖ್ಯವಾಗಿ ನಮ್ಮ ಜನಚಳುವಳಿಗಳಿಗೆ ಕೊಟ್ಟಿದ್ದು ಯಾವುದು ಅಂತ ಹೇಳಿದ್ರೆ ಅದು ಜಾಗತಿಕ ಸಾಹಿತ್ಯ. ಅದೇನ್ ಮಾಡತ್ತೆ ಅಂತಂದ್ರೆ ಜಗತ್ತಿನಲ್ಲಿ ಯಾವುದನ್ನ ನಾವು ವಾಸ್ತವ ಅಂತ ಒಪ್ಕೊಂಡಿದೀವಿ, ಸಾಮಾಜಿಕವಾಗಿ ವಾಸ್ತವ ಅಂತ ಒಪ್ಕೊಂಡಿದೀವಿ, ಅದನ್ನ ಬದಲು ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಅಂದ್ರೆ ಯಾವ ಅತಿ ದೊಡ್ಡ ಜನಸಮುದಾಯ ತನ್ನ ಒಂದು ಇರುವಿಕೆಯನ್ನ ಸತ್ಯ ಅಂತ ಭಾವಿಸ್ಕೊಂಡಿದೆ, ತನ್ನ ಸಾಮಾಜಿಕ ಸ್ಥಿತಿಯನ್ನ ವಾಸ್ತವ ಅಂತ ಭಾವಿಸ್ಕೊಂಡಿದೆ, ಅದನ್ನ ನಾವು ಬದಲು ಮಾಡೋದಕ್ಕೆ ಸಾಧ್ಯ ಇದೆ. ಆ ಬದಲು ಮಾಡೋದಕ್ಕೆ ಸಾಧ್ಯ ಆಗೋದು ಯಾವುದರಿಂದ ಅಂತ ಹೇಳಿದ್ರೆ ಶಿಕ್ಷಣದಿಂದ. ಅಂದ್ರೆ ಶಿಕ್ಷಣದ ಮೂಲಕ ನಾವೇನ್ ಮಾಡ್ಬೋದು ಅಂತಂದ್ರೆ ಜನರಲ್ಲಿ ಒಂದು ವಿಮರ್ಶಾತ್ಮಕವಾದಂತಹ ಕಣ್ಣೋಟಗಳನ್ನ ಬೆಳೆಸೋದಕ್ಕೆ ಸಾಧ್ಯ ಇದೆ. ತಾವು ಒಪ್ಪಿಕೊಂಡಿರುವ ಸಾಮಾಜಿಕ ಸ್ಥಿತಿ ಏನಿದೆ ಅದು ನನಗೆ ಬಂದಂತಹ ಸಹಜ ಸ್ಥಿತಿ ಅಲ್ಲ, ಬದಲಾಗಿ ವ್ಯವಸ್ಥೆಯ ಕಾರಣದಿಂದ ನಾನು ಈಗಿದ್ದೀನಿ, ವ್ಯವಸ್ಥೆಯ ಕಾರಣಕ್ಕೋಸ್ಕರ ನನಗೆ ಈ ಪರಿಸ್ಥಿತಿ ಬಂದಿದೆ ಅನ್ನುವಂತಹ ಒಂದು ವಿಮರ್ಶಾತ್ಮಕ ಕಣ್ಣೋಟವನ್ನ ನಾವು ಜನಸಮುದಾಯದಲ್ಲಿ ಬೆಳೆಸೋದಕ್ಕೆ ಸಾಧ್ಯ. ಹಾಗೆ ಬೆಳೆಸೋದಕ್ಕೆ ಸಾಧ್ಯ ಆಗೋದು ಯಾವಾಗ ಅಂತಂದ್ರೆ ನಾವು ಶಿಕ್ಷಣವನ್ನ ಪರಿಣಾಮಕಾರಿಯಾಗಿ ಬೆಳೆಸ್ಕೊಂಡಾಗ ಅನ್ನುವಂತಹ ಒಂದು ಮುಖ್ಯವಾದಂತಹ ವಾದವನ್ನ, ವಿಮರ್ಶಾತ್ಮಕ ಜಾಗೃತಿಯನ್ನ ನಮಗೆ ಸಾಹಿತ್ಯ ಅನ್ನೋದು ಜನಚಳುವಳಿಗಳ ಮುಂದೆ ಇಟ್ಟಿದೆ. ಆಮೇಲೆ ಇನ್ನೂ ಒಂದು ಬಹಳ ಮುಖ್ಯವಾದಂತಹ ಆರ್ಗ್ಯುಮೆಂಟ್ ಏನು ಗ್ಲೋಬಲಿ ಜಾಗತಿಕವಾಗಿ ನೋಡೋದಾದ್ರೆ ಅಂತ ಹೇಳಿದ್ರೆ ಕಲೆಕ್ಟಿವ್ ಐಡೆಂಟಿಟಿ. ಅಂದ್ರೆ ಒಂದು ಸಾಮುದಾಯಿಕ ಪ್ರಜ್ಞೆ ಅಂತ ಯಾವುದನ್ನು ಕರಿತೀವಿ, ಕಲೆಕ್ಟಿವ್ ಐಡೆಂಟಿಟಿ ಅಂತ ಏನ್ ಕರಿತೀವಿ, ಇದನ್ನ ರೂಪಿಸೋದಕ್ಕೆ ಜನಚಳುವಳಿಗೆ ಸಾಹಿತ್ಯ ನೆರವಾಗಿದೆ. ಅಂದ್ರೆ ಅದಕ್ಕೆ ಪರ್ಯಾಯವಾಗಿ ನಾವಿವತ್ತು ಅಸ್ಮಿತಾ ರಾಜಕಾರಣ ಅನ್ನೋದನ್ನು ನೋಡ್ತಾ ಇದೀವಿ. ಅಂದ್ರೆ ಐಡೆಂಟಿಟಿ ಪಾಲಿಟಿಕ್ಸ್ ನ ಮೂಲಕ ಈ ಸಮುದಾಯಗಳನ್ನ ವಿಘಟಿಸುವಂತಹ, ಅಂದ್ರೆ ಅದನ್ನ ಒಂದು ರೀತಿಯಲ್ಲಿ
ಪಾಸಿಟಿವ್ ಆಗಿ ಮಾತಾಡೋದಕ್ಕಿಂತ ಹೆಚ್ಚು ನೆಗೆಟಿವ್ ಆಗಿ ಮಾತಾಡೋದ್ರ ಮೂಲಕ ಸಮುದಾಯಗಳನ್ನ ವಿಘಟಿಸುವಂತಹ ಕಾಲದಲ್ಲಿ ಇಡೀ ಸಮುದಾಯಗಳು ಒಟ್ಟಾಗಿರ್ಬೇಕು ಅನ್ನುವಂತಹ ಒಂದು ಕಲೆಕ್ಟಿವ್ ಐಡೆಂಟಿಟಿ ಫಾರ್ಮೇಷನ್ ಅನ್ನ ನಮಗೆ ಸಾಹಿತ್ಯ ಅನ್ನೋದು ಜನಚಳವಳಿಗಳ ಮುಂದೆ ಇಟ್ಟಿದೆ. ಅಂದ್ರೆ ಯಾವಾಗ ನಾವು ಒಕ್ಕೂಟವಾಗಿ ನಮ್ಮನ್ನ ಆಳುತ್ತಿರುವಂತಹ ಅಥವಾ ನಮ್ಮನ್ನ ಶೋಷಿಸುತ್ತಿರುವಂತಹ ಶಕ್ತಿಗಳ ವಿರುದ್ಧ ನಾವು ಮಾತಾಡಲ್ವೋ ಅಥವಾ ನಾವು ನಿಲ್ಲಲ್ವೋ ಅಲ್ಲಿ ತನಕ ನಮಗೆ ವಿಮೋಚನೆ ಸಾಧ್ಯವಿಲ್ಲ. ಹಾಗಾಗಿ ಒಂದು ಕಲೆಕ್ಟಿವ್ ಐಡೆಂಟಿಟಿ ಈಸ್ ಇಂಪಾರ್ಟೆಂಟ್. ನೀವು ನಮ್ಮ ವೈಯಕ್ತಿಕ ಅಸ್ಮಿತೆಗಳನ್ನ ಉಳಿಸ್ಕೋತಾನೆ ನಮಗೊಂದು ಕಲೆಕ್ಟಿವ್ ಐಡೆಂಟಿಟಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಅನ್ನುವಂತಹ ಬಹಳ ಮುಖ್ಯವಾದಂತಹ ಒಂದು ಆಲೋಚನಾ ಕ್ರಮವನ್ನ ಜಾಗತಿಕ ಸಾಹಿತ್ಯ ಅನ್ನೋದು ಜನಚಳವಳಿಗಳ ಮುಂದೆ ಇಟ್ಟಿದೆ. ಮತ್ತು ಜನಚಳವಳಿಗಳು ಸಹ ಅದನ್ನ ಪಡ್ಕೊಳ್ಳುವಂತಹ ಸಾಕಷ್ಟು ಪ್ರಯತ್ನಗಳನ್ನು ಮಾಡೋದನ್ನ ನಾವು ನೋಡ್ತೀವಿ. ಅದಾದ ನಂತರದಲ್ಲಿ ಈ ಬಹಳ ಸರಿ ಏನಾಗಿರುತ್ತೆ ಅಂತಂದ್ರೆ ನಾವೊಂದು ಕ್ಲೀಶೆಗೆ ಸಿಕ್ಕಾಕೊಂಡಿರ್ತೀವಿ. ಅಂದ್ರೆ ಜಗತ್ತು ಬದಲಾಗಲ್ಲ, ಸಮಾಜ ಬದಲಾಗೋಕೆ ಸಾಧ್ಯವೇ ಇಲ್ಲ, ನಾನೊಬ್ಬ ಪ್ರಯತ್ನ ಮಾಡೋದ್ರಿಂದ ಏನ್ ಬದಲಾಗತ್ತೆ, ನನ್ನೊಬ್ಬನಿಂದ ವ್ಯವಸ್ಥೆ ಬದಲಾಯಿಸಕ್ ಸಾಧ್ಯವಾ ಅನ್ನುವಂಥ ಒಂದು ಕ್ಲೀಶೆ. ಬದಲಾಗೋದಾದ್ರೆ ಏನನ್ನು ಬದಲಾಗ್ಬೋದು, ಅಂದ್ರೆ ಈಗಿರುವ ಸ್ಥಿತಿಯಿಂದ ನಾವು ಎಲ್ಲಿಗೆ ಹೋಗ್ಬೋದು ಅನ್ನುವಂಥ ಒಂದು 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 ಸ್ಟಾಪ್ ಅಂತ ಏನ್ ಕರಿತೀವಿ, ಒಂದು ನಿಲ್ದಾಣ ಅಂತ ಏನ್ ಕರಿತೀವಿ, ಆ ಹಂತಕ್ಕೆ ಸಮುದಾಯಗಳು ತಲುಪಿದಂಥ ಸಂದರ್ಭದಲ್ಲಿ ಇಡೀ ಜಾಗತಿಕ ಸಾಹಿತ್ಯ ಏನ್ ಮಾಡಿದೆ ಅಂತ ಹೇಳಿದ್ರೆ ಅವರಿಗೊಂದು ಆಲ್ಟರ್ನೇಟಿವ್ ಫ್ಯೂಚರ್ ಅಂದ್ರೆ ಪರ್ಯಾಯ ಭವಿಷ್ಯವನ್ನ ಕಲ್ಪಿಸಿಕೊಳ್ಳುವಂತಹ ಒಂದು ಅವಕಾಶವನ್ನ ಜಾಗತಿಕ ಸಾಹಿತ್ಯ ಜನರ ಮುಂದಿಟ್ಟಿದೆ, ಜನ ಚಳುವಳಿಗಳ ಮುಂದಿಟ್ಟಿದೆ. ವಾಟ್ ಈಸ್ ಅನ್ ಆಲ್ಟರ್ನೇಟಿವ್? ಹೌದು, ವ್ಯವಸ್ಥೆ ಹಿಂಗಿದೆ, ಹಾಗಾದ್ರೆ ಇದರಿಂದ ಮುಂದೇನು ಅನ್ನುವಂಥ ಪ್ರಶ್ನೆಗೆ ಬಹಳ ಪ್ರಮುಖವಾದ ಉತ್ತರ ಕೊಟ್ಟಿರೋದು ಯಾವುದು ಅಂತ ಹೇಳಿದ್ರೆ ಜಾಗತಿಕ ಸಾಹಿತ್ಯ. ಅದೇನ್ ಮಾಡಿದೆ ಅಂತಂದ್ರೆ ನಮ್ಮ ಜನಸಮುದಾಯಗಳಿಗೆ ಒಂದು ಒಂದು ಆಲ್ಟರ್ನೇಟಿವ್ ಫ್ಯೂಚರ್ನ, ಒಂದು ಪರ್ಯಾಯ ಭವಿಷ್ಯವನ್ನ ಕಲ್ಪಿಸಿಕೊಳ್ಳುವಂತಹ ಒಂದು ಅವಕಾಶವನ್ನ ಈ ಜಾಗತಿಕ ಸಾಹಿತ್ಯ ಅನ್ನೋದು ಚರ್ಚೆ ಮಾಡಿದೆ. ಮತ್ತು ಅದು ಜನಚಳವಳಿಗಳಿಗೆ ಹೆಚ್ಚು ನೆರವಾಗಿದೆ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ನನಗೆ ವೈಯಕ್ತಿಕವಾಗಿ ಅನ್ಸೋದೇನು ಅಂತಂದ್ರೆ ಈ ಇಡೀ ಜಾಗತಿಕ ಸಾಹಿತ್ಯ ಅನ್ನೋದು ಜಾಗತಿಕ ಜನಚಳವಳಿಗಳ ಮೇಲೆ ಮಾಡಿದಂತಹ ಬಹಳ ಪ್ರಮುಖ ಪರಿಣಾಮಗಳೇನಿದೆ ಅದು ಒಂದು ಕ್ಲಾಸ್ ಕಾನ್ಷಿಯಸ್ ಇರ್ಬೋದು, ಇನ್ನೊಂದು ಕಲ್ಚರಲ್ ಹೆಜಮನಿ ಅನ್ನುವಂತಹ ವಿಷಯಗಳನ್ನ ಜನಚಳವಳಿಗಳ ಮುಂದಿಟ್ಟಂತ ಕ್ರಮ ಇರ್ಬೋದು, ಮತ್ತು ಹಾಗೇನೆ ನಾವು ಯಾವುದನ್ನ ವಿಮರ್ಶಾತ್ಮಕ ಜಾಗೃತಿ ಅಂತ ಕರಿತಾ ಇದ್ದೀವಿ ಅದರಾಚೆಗೆ ಇಮ್ಯಾಜಿನೇಷನ್ ಆಫ್ ಆಲ್ಟರ್ನೇಟಿವ್ ಫ್ಯೂಚರ್, ಒಂದು ಭವಿಷ್ಯದ ಪರ್ಯಾಯ ಭವಿಷ್ಯದ ಕುರಿತಂತೆ ಚರ್ಚೆಗಳನ್ನ ಇವತ್ತು ಜಾಗತಿಕ ಸಾಹಿತ್ಯ ಜಾಗತಿಕ ಜನಚಳವಳಿಗಳ ಮುಂದೆ ಇಟ್ಟಿದೆ. ಹಾಗಾದ್ರೆ ಇದರಿಂದ ಏನೆಲ್ಲ ಪರಿಣಾಮಗಳಾಗಿದೆ ಅಂತ ನಾವು ಮಾತಾಡೋದಾದ್ರೆ ನಮ್ಮಲ್ಲಿ ಗೆಲೆನೋ ಅಂತೇಳಿ ಲ್ಯಾಟಿನ್ ಅಮೆರಿಕಾದ ಬಹಳ ಪ್ರಮುಖವಾದಂಥ ಒಬ್ರು ಚಿಂತಕರಿದ್ದಾರೆ. ಆತ ಒಂದು ಪುಸ್ತಕ ಬರೀತಾರೆ. ಆ ಪುಸ್ತಕದ ಹೆಸರು ಓಪನ್ ವೇನ್ಸ್ ಆಫ್ ಲ್ಯಾಟಿನ್ ಅಮೆರಿಕಾ, ಅಂದ್ರೆ ಲ್ಯಾಟಿನ್ ಅಮೆರಿಕಾದ ತೆರೆದ ರಕ್ತನಾಳಗಳು. ಆ ಪುಸ್ತಕದ ಟೈಟಲ್ ಎಷ್ಟು ಪ್ರಭಾವಿಯಾಗಿದೆ ಅಂತಂದ್ರೆ ಇಡೀ ಲ್ಯಾಟಿನ್ ಅಮೆರಿಕಾದ ಬದುಕು ಹೆಂಗಾಗಿದೆ ಅಂತ ಹೇಳಿದ್ರೆ ಅದು ತೆರೆದ ರಕ್ತನಾಳದ ತರ. ಲ್ಯಾಟಿನ್ ಅಮೆರಿಕದ ಇತಿಹಾಸವನ್ನು ನೀವು ನೋಡ್ಕೊಂಡ್ಬಂದ್ರೆ ಹೇಗೆ ವಸಾಹತುಶಾಹಿ, ಆನಂತರದಲ್ಲಿ ಸಾಮ್ರಾಜ್ಯಶಾಹಿ, ಆನಂತರದಲ್ಲಿ ಇವತ್ತು ಮಾತಾಡ್ತಾ ಇರುವಂತಹ ಕಾರ್ಪೊರೇಟಿಸಮ್ ಏನಿದೆ ಇವೆಲ್ಲವೂ ಸಹ ಒಂದು ರೀತಿಯಲ್ಲಿ ತೆರೆದ ರಕ್ತನಾಳಗಳಿಂದ ರಕ್ತ ಹೀರಿದಂತೆ ಲ್ಯಾಟಿನ್ ಅಮೆರಿಕದ ಸಂಪತ್ತನ್ನ ಹೀರ್ತಾ ಇದ್ದಾರೆ. ಹಾಗಾಗಿ ಆತ ಏನ್ ಹೇಳ್ತಾನೆ ಅಂತಂದ್ರೆ ಆ ಪುಸ್ತಕದ ಟೈಟಲ್ಲೇ ದ ಓಪನ್ ವೇನ್ಸ್ ಆಫ್ ಲ್ಯಾಟಿನ್ ಅಮೆರಿಕಾ, ಲ್ಯಾಟಿನ್ ಅಮೆರಿಕಾದ ತೆರೆದ ರಕ್ತನಾಳಗಳು ಅನ್ನುವಂತಹ ಒಂದು ಮುಖ್ಯವಾದಂತಹ ಪುಸ್ತಕವನ್ನ ಬರೆಯೋದ್ರ ಮೂಲಕ ಅವನು ಏನ್ ಹೇಳ್ತಾನೆ ಅಂತಂದ್ರೆ ನೋಡಿ, ಜಗತ್ತಿನಲ್ಲಿ ಬದಲಾವಣೆ ಅಂತ ಯಾವಾಗ ಆಗಿದೆ, ಆ ಬದಲಾವಣೆ ಆಗಿರೋದು ಯಾವಾಗ ಅಂತ ಹೇಳಿದ್ರೆ ಮೆನಿ ಸ್ಮಾಲ್ ಪೀಪಲ್ ಇನ್ ಸ್ಮಾಲ್ ಪ್ಲೇಸಸ್ ಡೂಯಿಂಗ್ ಸ್ಮಾಲ್ ಥಿಂಗ್ಸ್ ಕ್ಯಾನ್ ಚೇಂಜ್ ದ ವರ್ಲ್ಡ್. ಅಂದ್ರೆ ಜಗತ್ತಿನಲ್ಲಿ ಬದಲಾವಣೆ ಅಂತ ಯಾವುದು ನಾವು ಮಾತಾಡ್ತಾ ಇದೀವಿ, ಆ ಬದಲಾವಣೆ ಯಾವಾಗ ಆಗಿದೆ ಅಂತಂದ್ರೆ ಅದು ದೊಡ್ಡ ದೊಡ್ಡ ಚಳುವಳಿಗಳಿಂದ, ದೊಡ್ಡ ದೊಡ್ಡ ಮೂವ್ಮೆಂಟ್ಗಳಿಂದಲೋ, ದೊಡ್ಡ ದೊಡ್ಡ ಜನರು ಸೇರೋದ್ರ ಮೂಲಕ ಆಗಿಲ್ಲ. ಬದಲಾಗಿ ಸಣ್ಣ ಗುಂಪಿನ ಜನ ಸಣ್ಣ ಪ್ಲೇಸ್ನಲ್ಲಿ ಸಣ್ಣದಾಗಿ ಆರಂಭಿಸಿದಂತಹ ಏನು ಪರಿವರ್ತನೆಯ ಚಟುವಟಿಕೆಗಳಿದೆ ಅವುಗಳು ಮಾತ್ರ ಜಗತ್ತನ್ನ ಬದಲಾಯಿಸೋಕೆ ಸಾಧ್ಯ ಅನ್ನುವಂತಹ ಭರವಸೆಯ ಮಾತುಗಳನ್ನು ಸಹ ನಮಗೆ ಜಾಗತಿಕ ಸಾಹಿತ್ಯ ಜಾಗತಿಕ ಜನಚಳುವಳಿಗಳಿಗೆ ನೀಡಿದೆ ಅಂತ ಅನ್ಸುತ್ತೆ. ನನಗನ್ಸುತ್ತೆ ಇವತ್ತು ನಾವು ವರ್ತಮಾನದ ಜನಚಳುವಳಿಗಳು ಕಲಿಬೇಕಾಗಿರೋದು ಯಾವುದು ಅಂತ ಹೇಳಿದ್ರೆ ಈ ಅಂಶವನ್ನು ಕಲಿಬೇಕು ಅಂತ ನನಗನ್ಸುತ್ತೆ. ಅಂದ್ರೆ ಬದಲಾವಣೆ ಅನ್ನೋದು, ಚೇಂಜ್ ಅನ್ನೋದು ನಾವು ದೊಡ್ಡ ಮಟ್ಟದಲ್ಲಿ ಜನರನ್ನ ಸೇರಿಸೋದ್ರ ಮೂಲಕ ಅಥವಾ ಜನರನ್ನ ದೊಡ್ಡ ಮಟ್ಟದಲ್ಲಿ ಪರ್ಯಾಯಗಳ ಬಗ್ಗೆ ಮಾತಾಡೋದ್ರ ಮೂಲಕ ಆಗುತ್ತೆ ಅನ್ನೋದಕ್ಕಿಂತ ಸಣ್ಣ ಸಣ್ಣ ಗುಂಪುಗಳಲ್ಲಿ, ಆಲ್ಟರ್ನೇಟಿವ್ ಫೋರಮ್ಗಳಲ್ಲಿ ಈ ಬದಲಾವಣೆಗಳು ಸಾಧ್ಯ ಅನ್ನುವಂತಹ ಬಹಳ ಮುಖ್ಯವಾದಂತಹ ಒಂದು ಇನ್ಸೈಟ್ ಅನ್ನ ಗೆಲೆನೋ ನಮ್ಮ ಮುಂದೆ ಇಡ್ತಾರೆ.
ನನಗೆ ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ಕಳೆದ 15 ವರ್ಷಗಳಿಂದ 15-20 ವರ್ಷಗಳಿಂದ ವಿಕ್ರಮ್ ವಿಸಾಜಿ ಸರ್ ಹೇಳ್ತಾ ಇದ್ರು, ಸಾಮಾಜಿಕ ಜಾಲತಾಣಗಳು ಇವತ್ತು ಒಂದು ರೀತಿಯಲ್ಲಿ ಹಿಂಸೆಯ ಭಾಷೆಯನ್ನ ಅಥವಾ ಒಂದು ಧಾರ್ಮಿಕ ಲೇಪನವಿರುವಂತಹ ನೆರೆಟಿವ್ಗಳನ್ನು ಸೃಷ್ಟಿಸ್ತಾ ಇದೆ ಅಂತ. ಕಳೆದ 15 ವರ್ಷಗಳಲ್ಲಿ ಕೋಟ್ಯಾಂತರ ರೂಪಾಯಿ ಸುರಿದು ಈ ಥರದ ಭಾಷೆ ಮತ್ತು ನೆರೆಟಿವ್ಗಳನ್ನು ಸೃಷ್ಟಿಸ್ತಾ ಇದ್ದಂಥ ಸಾಮಾಜಿಕ ಜಾಲತಾಣ ಕಳೆದ 3 ದಿನದಿಂದ ಗ್ಯಾಸ್ ಸಿಲಿಂಡರ್ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಸಾಮಾನ್ಯ ಜನರ ಪ್ರತಿಕ್ರಿಯೆಗೆ ಸುಟ್ಟೋಗ್ಬಿಟ್ಟಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಎಷ್ಟೇ ಇನ್ವೆಸ್ಟ್ ಮಾಡಿ, ನೀವು ಎಷ್ಟೇ ಹಣ ಸುರಿದು ಒಂದು ಜನರ ಬದುಕಿನಿಂದ ಹೊರತಾದ ನೆರೆಟಿವ್ನ ನೀವು ಕ್ರಿಯೇಟ್ ಮಾಡಿದ್ರು, ಕಳೆದ 3 ದಿನದಿಂದ ನೀವು ಸಾಮಾಜಿಕ ಜಾಲತಾಣಗಳನ್ನು ನೋಡಿ ಯಾವ ರೀತಿಯ ಎಕ್ಸ್ಪ್ರೆಷನ್ ಇದೆ ಅಂದರೆ, ಸಾಮಾನ್ಯ ಜನರ ಎಕ್ಸ್ಪ್ರೆಷನ್ ಆನ್ ಗ್ಯಾಸ್ ಕ್ರೈಸಿಸ್. ಅದು ಹೆಂಗಿದೆ ಅಂತಂದರೆ, ಕಳೆದ 15 ವರ್ಷಗಳಿಂದ ಬಂದಂಥ ಈ ನೆರೆಟಿವ್ಗಳನ್ನ ಒಂದೇ ಸರದಿ ಬಲೂನ್ ಥರದಲ್ಲಿ ನಾವು ತೆಗೆದಾಕ್ದಂಗೆ ಕಾಣ್ತಾ ಇದೆ. ಇದು ಎಷ್ಟುವರೆಗೆ ಮುಂದುವರಿಯುತ್ತೆ ಗೊತ್ತಿಲ್ಲ, ಬಟ್ ಆದರೆ ಸನ್ನಿವೇಶ ಬಂದಾಗ, ಅಂದರೆ ಜನರ ಬದುಕಿಗೆ ಧಕ್ಕೆ ಆದಾಗ, ಜನರ ಬದುಕಿನ ದೈನಂದಿನ ಬದುಕಿಗೆ ಧಕ್ಕೆ ಆದಾಗ ಅವರು ಪ್ರತಿರೋಧ ಒಡ್ತಾರೆ. ಮತ್ತು ಅದು ಪ್ರತಿರೋಧ ಎಷ್ಟು ಪ್ರಖರವಾಗಿರುತ್ತೆ ಅನ್ನೋದನ್ನ ನಾವು ಇವತ್ತಿನ 2-3 ದಿನಗಳ ಸಾಮಾಜಿಕ ಜಾಲತಾಣಗಳ ಎಕ್ಸ್ಪ್ರೆಷನ್ ಇಂದ ನೋಡ್ತಾ ಇದ್ದೀವಿ. ಸೊ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಈ ಗಾಂಧಿ ಬಹಳ ಇಂಪಾರ್ಟೆಂಟ್ ಆದ ಒಂದು ಮಾತು ಹೇಳ್ತಾರೆ. ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ನೋಡಿ, ಯಾವುದೇ ಒಂದು ಸಂಸ್ಥೆ ಅಥವಾ ಯಾವುದೇ ಒಂದು ವ್ಯವಸ್ಥೆಗೆ ಅಂತರ್ಗತವಾಗಿ ಅಧಿಕಾರ ಇರಲ್ಲ. ಯಾವುದೇ ಒಂದು ಸಂಸ್ಥೆ ಅಥವಾ ವ್ಯವಸ್ಥೆಗೆ ಅಧಿಕಾರ ಬರೋದು ಎಲ್ಲಿಂದ ಅಂತ ಹೇಳಿದ್ರೆ, ನಾವು ನಮ್ಮ ಅಧಿಕಾರವನ್ನು ಅದಕ್ಕೆ ಕೊಡೋದ್ರಿಂದ, ನಾವು ನಮ್ಮಲ್ಲಿರುವ ಅಧಿಕಾರವನ್ನು ಆ ವ್ಯವಸ್ಥೆಗೆ ಕೊಡೋದ್ರಿಂದಲೇ ಅದಕ್ಕೊಂದು ಅಧಿಕಾರ ಬರ್ತದೆ. ಯಾವುದೇ ವ್ಯವಸ್ಥೆಗೆ ಸಂಸ್ಥೆಗೆ ಅಂತರ್ಗತವಾದ ಅಧಿಕಾರ ಅಂತ ಇರೋಲ್ಲ, ಜನ ಕೊಡೋದ್ರ ಮೂಲಕ ಅದಕ್ಕೊಂದು ಅಧಿಕಾರ ಬರ್ತದೆ. ಸೊ ಹಾಗಾಗಿ ಅಲ್ಟಿಮೇಟ್ ಪವರ್ ಎಲ್ಲಿರ್ತದೆ ಅಂತ ಹೇಳಿದ್ರೆ ಜನರ ಹತ್ರನೇ ಇರ್ತದೆ. ಸೊ ಹಾಗಾಗಿ ಇವತ್ತಿನ ಜನಚಳುವಳಿಗಳೇನಿದೆ, ವರ್ತಮಾನದ ಜನಚಳುವಳಿಗಳೇನಿದೆ, ಅದು ಈ ಸಂಗತಿನ ಹೆಚ್ಚು ಅರ್ಥ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಸೊ ವಿಕ್ರಮ್ ಅವರದೊಂದು ಬಹಳ ಮುಖ್ಯವಾದ ಮಾತನ್ನು ಹೇಳ್ತಾ ಇದ್ರು. ಏನಂತಂದ್ರೆ, ಇವತ್ತು ಜನಚಳುವಳಿಗಳು ಮತ್ತು ಸಾಹಿತ್ಯದ ನಡುವೆ ಒಂದು ರೀತಿಯ ವಿಘಟನೆ ಕಾಣ್ತಾ ಇದೆ. 70ರ ದಶಕದಲ್ಲಿ 80ರ ದಶಕದಲ್ಲಿ ಜನಚಳುವಳಿಗಳು ಮತ್ತು ಸಾಹಿತ್ಯ ಅನ್ನೋದು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ತಾ ಇತ್ತು, ಒಟ್ಟಾರೆ ಹೋಗ್ತಾ ಇತ್ತು. ಬಟ್ ಇವತ್ತು ವರ್ತಮಾನದಲ್ಲಿ ಏನಾಗಿದೆ ಅಂದ್ರೆ, ಒಂದು ಸಣ್ಣ ಡಿಸ್ಟೆನ್ಸ್ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನನಗೆ ವೈಯಕ್ತಿಕವಾಗಿ ಅನ್ಸೋದು ಏನು ಅಂತ ಹೇಳಿದ್ರೆ, ಇಟ್ಸ್ ಅ ಪಾಲಿಟಿಕ್ಸ್ ಆಫ್ ಗ್ಲೋಬಲೈಸೇಷನ್. ನೀವು ಜಾಗತೀಕರಣ ಅಂತ ಏನೊಂದು ಪ್ರಾಜೆಕ್ಟ್ ಇದೆ, ಈ ಪ್ರಾಜೆಕ್ಟ್ ಅನ್ನೋದು ನಮಗೆ ಇದು ಬರೀ ಒಂದು ಪದಗುಚ್ಛ ಅಷ್ಟೇ ಅಲ್ಲ, ಇದು ಇಟ್ಸ್ ಅ ಸಿಸ್ಟಮ್. ಅದೊಂದು ಸಾಮಾಜಿಕ ವ್ಯವಸ್ಥೆ, ಅದೊಂದು ರಾಜಕೀಯ ವ್ಯವಸ್ಥೆ, ಅದೊಂದು ಆರ್ಥಿಕ ವ್ಯವಸ್ಥೆ, ಅದೊಂದು ವ್ಯವಸ್ಥೆಯಾಗಿ ನಾವು ಅರ್ಥ ಮಾಡ್ಕೊಳಕ್ಕೆ ಆರಂಭ ಮಾಡಿದ್ರೆ ನನಗನ್ಸುತ್ತೆ ಜಾಗತೀಕರಣ ಅನ್ನೋದು ಅದ್ರ ಜೊತೆಗೆ ಕೆಲವು ಕೆಲವು ಚಳುವಳಿಗಳನ್ನು ತಗೊಂಡ್ಬಂದಿದೆ. ದಟ್ಸ್ ಇನ್ ಗ್ಲೋಬಲ್ ನೇಚರ್. ಸೊ ಈ ಜಾಗತೀಕರಣ ಪ್ರತಿಪಾದಿಸ್ತಾ ಇರುವಂಥ ರಾಜಕೀಯ ವ್ಯವಸ್ಥೆ ಏನಿದೆ, ಆ ರಾಜಕೀಯ ವ್ಯವಸ್ಥೆ ಒಳಗಡೆ ಚಳುವಳಿಗಳು ಇದಾವೆ. ಹಾಗಾಗಿ ಕೆಲವು ಚಳುವಳಿಗಳು ನೀವು ನೋಡ್ತಾ ಇದ್ದೀರಿ. ಅದೇನು ಅಂತ ಹೇಳಿದ್ರೆ, ಮಣ್ಣನ್ನು ರಕ್ಷಿಸೋಣ, ನೀರನ್ನು ರಕ್ಷಿಸೋಣ, ಈ ಥರದ ಚಳುವಳಿಗಳು. ಅಂದರೆ ದಿನನಿತ್ಯದ ಬದುಕಿನ ಬವಣೆಗಳನ್ನ ಎದುರಿಸ್ತಾ ಇರುವಂಥ ಸಾಮಾನ್ಯ ಜನರ ಪೂರಕವಾದಂಥ ಚಳುವಳಿಗಳು ಆ ಪ್ರಾಜೆಕ್ಟಲ್ಲಿ ಇಲ್ಲ. ಅಲ್ಲಿ ಯಾವ ಥರದಿದೆ, ಒಂದು ಗ್ಲೋಬಲ್ ನೇಚರ್ ಆದ ಚಳುವಳಿಗಳು ನಮಗೆ ಜಾಗತೀಕರಣ ಅನ್ನೋ ಒಂದು ಪೊಲಿಟಿಕಲ್ ಪ್ರಾಜೆಕ್ಟ್ ಒಳಗಡೆ ಇದೆ. ಸೊ ಹಾಗಾಗಿ ಏನಾಗಿದೆ ಅಂತಂದ್ರೆ, ನಮ್ಮ ಪ್ರಭುತ್ವವೇ ಆ ಥರದ ಚಳುವಳಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇರೋದ್ರಿಂದ ನಿಜ ಜನ ಚಳುವಳಿಗಳು ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಪ್ರಜ್ಞೆಗೆ ಬರದೇ ಇರೋ ಥರದಲ್ಲಿ ಆಚೆಗೆ ಹೋಗ್ತಾ ಇದೆ. ಹಾಗಂತ ನಿಜವಾದ ಜನ ಚಳುವಳಿಗಳು ಇಲ್ಲ ಅಂತಲ್ಲ. ಈಗ ನನ್ನ ಮೆಮರಿನೇ ನಾನು ರಿಕಲೆಕ್ಟ್ ಮಾಡೋದಾದ್ರೆ 2014 ಅಂತ ಅನ್ಸುತ್ತೆ. 2014ರಲ್ಲಿ PF ಕುರಿತಂತೆ, ಪ್ರಾವಿಡೆಂಟ್ ಫಂಡ್ ಕುರಿತಂತೆ ಒಂದು ಕೇಂದ್ರ ಸರ್ಕಾರ ಒಂದು ಯೋಜನೆ ಮಾಡಿದಾಗ, ಇದೇ ಬೆಂಗಳೂರಲ್ಲಿ ಹತ್ತತ್ರ 30,000 ಗಾರ್ಮೆಂಟ್ ಹೆಣ್ಮಕ್ಳು ಬೀದಿಗಿಳಿದಿದ್ರು. ಯಾವ ಹಂತದ ಪ್ರತಿರೋಧ ವ್ಯಕ್ತಪಡಿಸಿದ್ರು ಅಂತಂದ್ರೆ, ಯಾವುದೇ ನಾಯಕತ್ವ ಇಲ್ಲದ, ಯಾವುದೇ ಲೀಡರ್ಶಿಪ್ ಇಲ್ಲದ ಒಂದು ಸ್ಪಾಂಟೇನಿಯಸ್ ಆದಂತಹ ರೆಸ್ಪಾನ್ಸ್ ಅನ್ನೋದು ಬೆಂಗಳೂರಲ್ಲಿ ನಡೆದಿತ್ತು. ನಾನು ಓದ್ದಂಗೆ ಬೆಂಗಳೂರಿನ ಚರಿತ್ರೆಯಲ್ಲಿ ಮೆಟ್ರೋ ನಿಲ್ಲಿಸಿದ್ದು ಅದೇ ಫಸ್ಟ್ ಅಂತೆ, ಒಂದು ಜನಚಳುವಳಿ. 30 ಲಕ್ಷಕ್ಕಿಂತಲೂ ಹೆಚ್ಚು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದ ಹೆಣ್ಮಕ್ಳು ಬೀದಿಗೆ ಬಂದಿದ್ರು. ಅದು ಎಷ್ಟು ದೊಡ್ಡ ಪ್ರತಿರೋಧ ಹುಟ್ಟಾಕಿತ್ತು ಅಂತಂದ್ರೆ, ಅವತ್ತು ಸಂಜೆನೆ ಕೇಂದ್ರ ಸರ್ಕಾರ ಅಥವಾ ಸರ್ಕಾರ ಆ ನೀತಿಯನ್ನು ವಾಪಸ್ ತಗೊಳ್ಬೇಕಾದಂಥ ಒಂದು ಅನಿವಾರ್ಯತೆಯನ್ನ ಆ ಪ್ರತಿರೋಧ ಹುಟ್ಟಾಕಿತ್ತು. ಸೊ ಇದೆಲ್ಲ ಏನು ಹೇಳ್ತಾ ಇದೆ ಅಂತಂದ್ರೆ, ನಾವು ಗ್ಲೋಬಲೈಸೇಷನ್ನು, ಅದರ ಭಾಗವಾದ ಪಾಲಿಟಿಕ್ಸು, ಅದರ ಭಾಗವಾದ ಸೋಷಿಯಲ್ ಸ್ಟ್ರಕ್ಚರು, ಅದರ ಭಾಗವಾದ ಚಳುವಳಿಗಳು ಇದ್ದಾಗ್ಯೂ ಸಹ ಜನರ ಬದುಕಿಗೆ ಧಕ್ಕೆ ಆದಾಗ, ಜನರ ಬದುಕಿನ ಪ್ರಶ್ನೆ ಬಂದಾಗ ಜನ ಪ್ರತಿರೋಧ ಇದೆಯಲ್ಲ, ಆ ಪ್ರತಿರೋಧ ಅನ್ನೋದು ಯಾವಾಗಲೂ ದಾಖಲಾಗ್ತಾನೆ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಒಂದು ವೇಳೆ ಈ ಜಾಗತಿಕವಾದಂತಹ ಚಳುವಳಿಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆದರೆ, ಸೊ ಆಗ ನಮಗೆ ನಿಜವಾಗ್ಲೂ ವರ್ತಮಾನದ ಜನ ಚಳುವಳಿಗಳಿಗೆ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ಅಂತ ನನಗನ್ಸುತ್ತೆ. ಸೊ ಈ ಚೌಕಟ್ಟಿನಲ್ಲಿ ನಾನು ಇವತ್ತು ಜಾಗತಿಕ ಜನ ಚಳುವಳಿ ಮತ್ತು ಸಾಹಿತ್ಯದ ಕುರಿತು
ಚರ್ಚೆ ಮಾಡಬೇಕು ಅಂತ ಅನ್ಕೋತಾ ಇದ್ದೆ. ಐ ಡೋಂಟ್ ನೋ ಹೌ ಮಚ್ ಎಷ್ಟರ ಮಟ್ಟಿಗೆ ನಾನು ನಿಮ್ಮ ಜೊತೆ ನನ್ನ ಐಡಿಯಾನ ಕನ್ವೆ ಮಾಡಿದ್ದೀನಿ ಗೊತ್ತಿಲ್ಲ. ನಮ್ಮ ಸೋಷಿಯಲ್ ಸೈನ್ಸಲ್ಲಿ ಒಂದು ಮಾತಿದೆ, ಇಫ್ ಯು ಆರ್ ಕೇಪಬಲ್ ಟು ಕನ್ವಿನ್ಸ್ ಅದರ್ವೈಸ್ ಯು ಜಸ್ಟ್ ಕನ್ಫ್ಯೂಸ್. ಅಂದ್ರೆ ನಿನಗೆ ಸಾಧ್ಯವಾದರೆ ಜನರಿಗೆ ಕನ್ವಿನ್ಸ್ ಮಾಡ್ಬಿಡು, ಕನ್ವಿನ್ಸ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಕನ್ಫ್ಯೂಸ್ ಮಾಡ್ಬಿಡು ಅಂತ, ರೈಟ್? ಹಾಗಾಗಿ ನಾನು ಕನ್ವಿನ್ಸ್ ಮಾಡಿದ್ದೀನೋ ಕನ್ಫ್ಯೂಸ್ ಮಾಡಿದ್ದೀನೋ ಅನ್ನೋದ್ರ ಬಗ್ಗೆ ಅದು ಚರ್ಚೆನಲ್ಲಿ ನಾವು ಚರ್ಚೆ ಮಾಡ್ಬೋದು ಅಂತ ಅನ್ಸುತ್ತೆ, ಬಟ್ ಆದ್ರೆ ನನಗೆ ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಏನು ಅಂತಂದ್ರೆ, ನಮಗೆ ಇವತ್ತಿನ ನಾವು 21ನೇ ಶತಮಾನದಲ್ಲಿ ಬದುಕ್ತಾ ಇರುವ ನನಗೆ ಒಂದು ಚಳುವಳಿಯಿಂದ ನಾವು ಸ್ವಲ್ಪ ಇನ್ಸ್ಪಿರೇಷನ್ ತಗೋಬೇಕು ಅಂತ ಅನ್ಸುತ್ತೆ. ಅದೇನು ಅಂತ ಹೇಳಿದ್ರೆ ಸ್ತ್ರೀವಾದಿ ಚಳುವಳಿ. ಸ್ತ್ರೀವಾದಿ ಚಳುವಳಿ ಮುಂದಿಟ್ಟಂತಹ ಒಂದು ಫ್ರೇಮ್ವರ್ಕ್ ಏನಿದೆ ಅದು ನನಗೆ ಬಹಳ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಅದೇನಂತಂದ್ರೆ, ನಾನು ಜಗತ್ತನ್ನ ಹೇಗೆ ಅರ್ಥ ಮಾಡ್ಕೋಬೇಕು, ಹೌ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ವರ್ಲ್ಡ್. ಈಗಾಗಲೇ ಬರೆದಿಟ್ಟಿರೋದ್ರಿಂದಲೋ, ಈಗಾಗಲೇ ಮಾತಾಡಿದಿರೋದ್ರಿಂದಲೋ, ಅಥವಾ ಈಗಾಗಲೇ ಚರ್ಚೆ ಆಗಿರೋ ಸಂಗತಿಯಿಂದ ಜಗತ್ತಿನ ಅರ್ಥ ಮಾಡ್ಕೋಬೇಕಾ? ಯಾಕಂದ್ರೆ ಅದ್ಯಾವುದು ನನ್ನದಲ್ಲ. ಯಾಕಂದ್ರೆ ಈಗಿರುವ ಬರಹವೂ ನೀವೇ ಮಾಡಿದಿರಿ, ಈಗಿರುವ ಸಮಾಜವೂ ನೀವೇ ಮಾಡಿದಿರಿ, ಈಗಿರುವ ಪಾಲಿಟಿಕ್ಸು ನೀವೇ ಮಾಡಿದಿರಿ. ಸೊ ಯಾವುದು ನನ್ನದು ಅಂತ ನಂಬಿಸಲಾಗಿದೆಯೋ ಅವೆಲ್ಲವೂ ಸಹ ಪಿತೃಪ್ರಧಾನತೆಯ ಮೌಲ್ಯಗಳಿಂದಲೇ ತುಂಬೋಗಿರ್ಬೇಕಾದ್ರೆ ನಾನು ಪರ್ಯಾಯವನ್ನು ಯೋಚನೆ ಮಾಡಬೇಕಾದ್ರೆ ನನಗಿರುವಂಥ ಸೋರ್ಸ್ ಆಫ್ ರೆಫರೆನ್ಸ್ ಏನು, ನಾನೊಂದು ಪರ್ಯಾಯದ ಬಗ್ಗೆ ಯೋಚನೆ ಮಾಡಿ, ನನಗೆ ಅರ್ಥವಾಗಿದೆ ನಾನು ಇರುವಂತಹ ವ್ಯವಸ್ಥೆ ಏನಿದೆ, ಈ ವ್ಯವಸ್ಥೆ ಅನ್ನೋದು ನನ್ನನ್ನು ಶೋಷಣೆ ಮಾಡ್ತಾ ಇದೆ ಅಂತ ಅರ್ಥವಾಗಿದೆ. ಬಟ್ ಆದರೆ ಇದಕ್ಕೆ ಪರ್ಯಾಯವಾಗಿ ನಾನು ಯೋಚನೆ ಮಾಡಬೇಕಾದ್ರೆ ನನಗಿರುವಂಥ ಭಾಷೆ ಯಾವುದು, ನನಗಿರುವಂಥ ರೆಫರೆನ್ಸ್ ಯಾವುದು ಅಂತಂದ್ರೆ, ಆ ಚಳುವಳಿ ಮುಂದಿಡುವಂಥ ಬಹಳ ಮುಖ್ಯವಾದ ತತ್ವ ಏನು ಅಂತ ಹೇಳಿದ್ರೆ ಅದು ನಿನ್ನದೇ ಅನುಭವ. ಪರ್ಯಾಯ ಅನ್ನೋದು ನಾವು ಕಟ್ಟಬೇಕಾಗಿರೋದು ಇವತ್ತು ಅನುಭವದ ಆಧಾರದ ಮೇಲೆ ಹೊರತು ಈಗಾಗಲೇ ಬರೆದಿಟ್ಟಿರುವ ಚರ್ಚೆಯಾಗಿರುವ ಸಂಗತಿಗಳ ಮೇಲಲ್ಲ ಅನ್ನುವಂತಹ ಬಹಳ ಮುಖ್ಯವಾದಂಥ ಒಂದು ಇನ್ಸೈಟ್ ಅನ್ನ ನಮಗೆ ಈ ಸ್ತ್ರೀವಾದಿ ಚಳುವಳಿ, ಸಿಮಾನ್ ದ ಬೋವಾ ದ ಸೆಕೆಂಡ್ ಸೆಕ್ಸ್ ಬರೆದಂಥ ಸಂದರ್ಭದಲ್ಲಿ ಆಕೆ ನಂತರದಲ್ಲಿ ಬಂದಂತಹ ಬಹಳ ಪ್ರಮುಖವಾದ ಚಿಂತಕರೇನಿದ್ದಾರೆ, ಸೊ ಅವರು ಈ ಥರದ ಒಂದು ಚರ್ಚೆಯನ್ನು ನಮ್ಮ ಮುಂದಿಟ್ಟಿದ್ದಾರೆ. ಸೊ ಇದು ಮೋಸ್ಟ್ಲಿ ನಮಗೆ ಬಹಳ ಮುಖ್ಯವಾದ ಸೋರ್ಸ್ ಆಫ್ ರೆಫರೆನ್ಸ್ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಇವತ್ತು ನಾವು ಚಳುವಳಿಗಳ ಬಗ್ಗೆ ಮಾತಾಡಬೇಕಾದ್ರೆ, ಸ್ಪೆಷಲಿ ಜನ ಚಳುವಳಿಗಳನ್ನು ಸಂಘಟಿಸಬೇಕಾದ್ರೆ ನಾವು ಅನುಭವದ ಭಾಷೆಯನ್ನೇ ಮಾತಾಡಬೇಕಾಗತ್ತೆ. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ನಮಗಿವತ್ತು ಪ್ರೈವೇಟೈಸೇಷನ್ನು, ಗ್ಲೋಬಲೈಸೇಷನ್ನು, ಎಕನಾಮಿಕ್ ಫ್ರೀ ಮಾರ್ಕೆಟು ನಮ್ಮ ದೇಶದಲ್ಲಿ ದೊಡ್ಡ ಪರಿವರ್ತನೆ ಕಾರಣ ಆಗಿದೆ. ನಮಗೆ ಖಾಸಗೀಕರಣ ಉದ್ಯೋಗಗಳನ್ನು ಸೃಷ್ಟಿ ಮಾಡಿದೆ ಅಂತ ಮಾತಾಡ್ತಿರೋ ಸಂದರ್ಭದಲ್ಲೇ ಖಾಸಗೀಕರಣ ಸೃಷ್ಟಿ ಮಾಡಿರುವ ಉದ್ಯೋಗಗಳ ಗುಣಮಟ್ಟಗಳ ಬಗ್ಗೆನೂ ನಾವು ಮಾತಾಡಬೇಕಾಗ್ತದೆ. ಇವತ್ತು ಈ ದೇಶದ ತಳ ಸಮುದಾಯದಲ್ಲಿ ಬದುಕ್ತಾ ಇರುವಂತಹ, ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಮಕ್ಕಳಿಗೆ ಲಭ್ಯವಿರುವ ಉದ್ಯೋಗದ ಗುಣಮಟ್ಟದ ಬಗ್ಗೆ ನಾವೇನಾದ್ರೂ ಒಂದು ಅಧ್ಯಯನ ಮಾಡಿದ್ರೆ ಅತ್ಯಂತ ಇನ್ಹ್ಯೂಮನ್ ಆದಂತಹ ಉದ್ಯೋಗಗಳನ್ನ ಇವತ್ತು ಖಾಸಗೀಕರಣ ನಮ್ಮದೇ ಸಮಾಜದ ತಳವರ್ಗಗಳ ತಳ ಸಮುದಾಯಗಳಿಂದ ಬಂದಂತಹ ಯುವಕರ ಪಾಲಿಗೆ ಸೃಷ್ಟಿ ಮಾಡಿದೆ ಅನ್ನುವ ವಾಸ್ತವವನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಅವರ ಅನುಭವದ ಮಾತುಗಳೇನಿದೆ, ಅವರ ಅನುಭವದ ತೊಳಲಾಟಗಳೇನಿದೆ, ಅವರ ಅನುಭವದ ಸಂಕಷ್ಟಗಳೇನಿದೆ, ಈ ಸಂಕಷ್ಟಗಳ ಮೂಲಕ ನಾವೇನಾದ್ರೂ ಒಂದು ಪರ್ಯಾಯವನ್ನ ಮಾತಾಡಕ್ ಸಾಧ್ಯ ಆದ್ರೆ, ಅಥವಾ ಒಂದು ಪರ್ಯಾಯದ ಚಿಂತನೆಯನ್ನು ಮಾಡೋದಕ್ಕೆ ಸಾಧ್ಯ ಆದ್ರೆ ನಮ್ಮ ಚಳುವಳಿಗಳು ಮತ್ತೆ ಜನರ ಜೊತೆ ಕನೆಕ್ಟ್ ಆಗ್ತದೆ ಅಂತ ಅನ್ಸುತ್ತೆ. ಅಂದ್ರೆ ಜನ ಚಳುವಳಿಗಳು ಮತ್ತು ಸಾಮಾನ್ಯ ಜನ ಇವರ ನಡುವಿನ ಅಂತರ್ ಸಂಬಂಧ ಯಾವಾಗ ಗಟ್ಟಿಯಾಗತ್ತೆ ಅಂತಂದ್ರೆ ಅದು ಜನರ ಅನುಭವಗಳನ್ನೇ ಚಳುವಳಿಗಳು ಮಾತಾಡಕ್ ಸಾಧ್ಯ ಆದಾಗ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಾವು ತುಂಬಾ ಮಾತಾಡ್ತಾ ಇರ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ಬೇಕಾದ್ರೆ ಅವ್ರದ್ದು ಒಂದು ವೈಟಿಂಗ್ ಫಾರ್ ವೀಸಾ ಅಂತ ಒಂದು ಪುಸ್ತಕ ಇದೆ. ಅದ್ರಲ್ಲಿ ಅವ್ರ ಬದುಕಿನಲ್ಲಿ ಘಟಿಸಿದಂತ 5-6 ಘಟನೆಗಳನ್ನ ಅವ್ರು ಬರಿತಾ ಹೋಗ್ತಾರೆ. 5-6 ಘಟನೆಗಳನ್ನು ಬರೆಯೋದ್ರ ಮೂಲಕ ಅವರು ಇಡೀ ತಲೆಮಾರನ್ನ ಅವರು ಕನೆಕ್ಟ್ ಮಾಡ್ಕೊಳಕ್ ಸಾಧ್ಯ ಆಗಿತ್ತು. ಯಾಕಂದ್ರೆ ಅವ್ರ ಅನುಭವ ಮಾತಾಡ್ತಾ ಇಡೀ ದಲಿತ ಲೋಕದ ಅನುಭವವನ್ನು ಮಾತಾಡ್ತಾ ಇದ್ರು. ಸೊ ಹಾಗಾಗಿ ಇವತ್ತಿನ ವರ್ತಮಾನದ ಜಾಗತಿಕ ಜನ ಚಳುವಳಿಗಳೇನಿದೆ, ಅಥವಾ ನಮ್ಮ ವರ್ತಮಾನದ ಕಾಲದ ಜನ ಚಳುವಳಿಗಳೇನಿದೆ, ಅವು ಜನರ ಅನುಭವದ ಭಾಷೆಯನ್ನ ಕಲಿಯೋದ್ರ ಮೂಲಕ, ಅನುಭವದ ಭಾಷೆಯನ್ನು ಆಡೋದ್ರ ಮೂಲಕ ಮತ್ತೆ ಜನ ಮತ್ತು ಚಳುವಳಿಗಳು, ಮತ್ತೆ ಜನ ಚಳುವಳಿಗಳು ಮತ್ತು ಜನ ಅಂತ ಏನ್ ಮಾತಾಡ್ತಾ ಇದೆ ಅವ್ರನ್ನ ಒಟ್ಟೊಟ್ಟಾಗಿ ಹೋಗುವಂತ ಸಾಧ್ಯತೆಗಳನ್ನ ನಾವು ಅನ್ವೇಷಿಸ್ಕೋಬೇಕಾಗಿದೆ. ಇದಕ್ಕೆ ನಮಗೆ ಬಹಳ ಮುಖ್ಯವಾದಂತಹ ಸೋರ್ಸ್ ಆಫ್ ರೆಫರೆನ್ಸ್ ಯಾವುದು ಅಂತಂದ್ರೆ ನಮ್ಮ ನಡುವೆ ನಡೀತಾ ಇರುವಂತಹ ಸ್ತ್ರೀವಾದಿ ಸಂಕತನ ಮುಂದಿಟ್ಟಿರುವ ಮುಖ್ಯವಾದಂತಹ ಫ್ರೇಮ್ವರ್ಕ್ ಏನು ಅಂತ ಹೇಳಿದ್ರೆ, ಅನುಭವವನ್ನು ನೀವು ನಿರಾಕರಿಸಂಗಿಲ್ಲ. ಯು ಕೆನ್ ನಾಟ್ ಡಿನೇ ದ ಎಕ್ಸ್ಪೀರಿಯನ್ಸಸ್. ನನ್ನ ಎಕ್ಸ್ಪೀರಿಯನ್ಸ್ ನನಗೆ ಒಂದು ಸಣ್ಣ ಒಂದು ಕೋಟ್ ಇದೆ, ಅದನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಬಹಳ ಇಂಪಾರ್ಟೆಂಟ್ ಆದದ್ದು. ನಮಗೆ
ಬೆಟ್ಟಿ ಫ್ರೀಡನ್ ಅನ್ನೋ ಒಬ್ಬ ಹೆಣ್ಮಗಳು ಬರೀತಾಳೆ, ದ ಪ್ರಾಬ್ಲಮ್ ದಟ್ ಹ್ಯಾಸ್ ನೋ ನೇಮ್. ಅಂದ್ರೆ ನಮ್ಮ ನಡುವೆ ಒಂದು ಪ್ರಾಬ್ಲಮ್ ಇದೆ, ಹೆಣ್ಮಕ್ಳ ಪಾಲಿಗೆ ಒಂದು ಪ್ರಾಬ್ಲಮ್ ಇದೆ, ಬಟ್ ಅದಕ್ಕೊಂದು ಹೆಸರಿಲ್ಲ. ದ ಪ್ರಾಬ್ಲಮ್ ದಟ್ ಹ್ಯಾಸ್ ನೋ ನೇಮ್. ನಮ್ಮ ನಡುವೆ ಸಂಕಷ್ಟ ಇದೆ, ನನಗೆ, ನಾನು ಅದನ್ನು ವಿವರಿಸಬೇಕಾಗಿದೆ, ನಾನು ಅದನ್ನು ಹೇಳಬೇಕಾಗಿದೆ, ಬಟ್ ಅದಕ್ಕೊಂದು ಹೆಸರೇ ಇಲ್ಲ. ಆಕೆ ಇನ್ನೂ ಎಕ್ಸ್ಟ್ರೀಮಿಗೆ ಹೋಗಿ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಏನು ಕಾನ್ಸಂಟ್ರೇಷನ್ ಕ್ಯಾಂಪ್ ಇತ್ತಲ್ಲ, ಆ ಕಾನ್ಸಂಟ್ರೇಷನ್ ಕ್ಯಾಂಪ್ ಅಂತ ಯಾವುದನ್ನು ನಾವು ಮಾತಾಡ್ತಾ ಇದ್ವಿ ಆ ಕಾಲದಲ್ಲಿ, ಹೆಣ್ಣು ಮಕ್ಕಳ ಪಾಲಿಗೆ ಇವತ್ತಿನ ಪೇಟ್ರಿಯಾರ್ಕಿಕಲ್ ಜಗತ್ತು ಒಂಥರ ಕಾನ್ಸಂಟ್ರೇಷನ್ ಕ್ಯಾಂಪ್ ಥರನೇ ಕಾಣ್ತಾ ಇದೆ ನನಗೆ ಅನ್ನುವಂತಹ ಗಟ್ಟಿಯಾದಂಥ ಮಾತುಗಳನ್ನು, ಕಾಂಟ್ರವರ್ಷಿಯಲ್ ಆಗಿತ್ತು ಆ ಕಾಲಕ್ಕದು, ಆ ಥರದ ಒಂದು ಮಾತುಗಳನ್ನು ಆಕೆ ಹೇಳಿದ್ದಾರೆ. ಸೊ ಹಾಗಾಗಿ ನನಗೆ ಇವತ್ತು ಜಾಗತಿಕ ಜನಚಳುವಳಿಗಳು ಮುಖ್ಯವಾಗಿ ಮುಂದಿಡ್ತಾ ಇರುವಂಥ ಒಂದು ವಾದ ಯಾವುದು ಅಂತ ಹೇಳಿದ್ರೆ, ಕ್ಯಾನ್ ವಿ ಮೇಕ್ ಮಾರ್ಕೆಟ್ ಡೆಮಾಕ್ರೆಟಿಕ್? ನಾವು ಮಾರುಕಟ್ಟೆಯನ್ನು ಸಹ ಪ್ರಜಾತಾಂತ್ರಿಕಗೊಳಿಸಬಹುದೇ, ಸಾಧ್ಯವಿದೆಯೇ ಅನ್ನುವಂಥ ಒಂದು ಮುಖ್ಯ ಪ್ರಶ್ನೆಯನ್ನ ಇವತ್ತು ಜಾಗತಿಕ ಸಮಾಜವಾದಿ ಚಳುವಳಿಗಳು ಅಂತ ಏನು ಮಾತಾಡ್ತೀವಿ, ಈ ಥರದ ಚಳುವಳಿಗಳು ಮುಂದಿಡ್ತಾ ಇದ್ದೇವೆ. ನಾವು ನಮ್ಮ ನಡುವೆ ಇರುವಂಥ ಮಾರುಕಟ್ಟೆಯನ್ನೂ ಸಹ, ನಾವು ರಾಜಕಾರಣವನ್ನು ಪ್ರಜಾತಾಂತ್ರಿಕಗೊಳಿಸ್ಕೊಂಡಿದ್ದೀವಿ ಬುಕ್ಕಲ್ಲಿ, ಟೆಕ್ನಿಕಲಿ, ರೈಟ್, ಬಟ್ ಆದರೆ ನಮ್ಮ ನಡುವೆ ಇರುವ ಮಾರುಕಟ್ಟೆಯನ್ನು ಪ್ರಜಾತಾಂತ್ರಿಕಗೊಳಿಸೋದು ಸಾಧ್ಯವಾಗುವಂತಹ ಒಂದು ಜನಚಳುವಳಿಯನ್ನ ಕಟ್ಟಲು ಸಾಧ್ಯವೇ ಅನ್ನುವಂಥ ಒಂದು ಚರ್ಚೆಯನ್ನ ಇವತ್ತು ಜಾಗತಿಕ ಜನಚಳುವಳಿಗಳು ಏನು ಮುಂದಿಡ್ತಾ ಇದ್ದಾವೆ. ಸೊ ಇವುಗಳನ್ನ ಮಾಡೋದಕ್ಕೆ ನಮಗೆ ಸಾಧ್ಯ ಆಗೋದು, ನನಗನ್ಸುತ್ತೆ, ಈ ಥರದ ಒಂದು ಶೋಷಕ ವ್ಯವಸ್ಥೆಯಿಂದ ಶೋಷಣೆಗೆ ಒಳಗಾಗ್ತಾ ಇರುವಂತಹ ಈ ಇವತ್ತಿನ ಮಾಡರ್ನ್ ಆಧುನಿಕ ಯುವಕರ ತಲ್ಲಣಗಳ ಏನಿದೆ ಅಥವಾ ಅನುಭವಗಳೇನಿದೆ, ಅವುಗಳನ್ನು ನಾವು ಜನಚಳುವಳಿಗಳು ಮೀಟ್ ಮಾಡಕ್ಕೆ ಸಾಧ್ಯ ಆದರೆ, ಅವುಗಳನ್ನು ಜನಚಳುವಳಿಗಳು ಕೇಳಿಸ್ಕೊಳ್ಳೋಕೆ ಸಾಧ್ಯ ಆದರೆ, ಅವುಗಳ ಜೊತೆ ಜನಚಳುವಳಿಗಳು ಸಂವಾದ ಮಾಡಕ್ಕೆ ಸಾಧ್ಯ ಆದರೆ, ನಾವು ಮತ್ತೆ ಹೊಸ ರೀತಿನಲ್ಲಿ ಜನಚಳುವಳಿಗಳು ಮತ್ತು ಜನಚಳುವಳಿಗಳನ್ನ ಮುಂದಕ್ಕೆ ತಗೊಂಡು ಹೋಗೋಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾ, ನನಗೆ ಇಷ್ಟು ಅವಕಾಶ ಮಾಡಿಕೊಟ್ಟಂತಹ ಬಂಡಾಯ ಸಾಹಿತ್ಯ ಸಂಘಟನೆ ಹಾಗೂ ಮೇಸ್ಟ್ರಿಗೆ ಹಾಗೂ ಇಲ್ಲಿರುವ ಎಲ್ಲ ಹಿರಿಯರಿಗೆ ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.